ನೋಡಿ ಈಗ ಹೆಚ್ಚು ಚಿನ್ನ ಸಂಗ್ರಹಿಸಿದವರ ಮೇಲೆ ಕೇಂದ್ರ ಸರ್ಕಾರ ಬಿಸಿ ಮುಟ್ಟಿಸ್ತಾ ಇದೆ. 500,000 ರೂಪಾಯಿ ನೋಟ್ ಬ್ಯಾನ್ ಬಳಿಕ ಈಗ ಚಿನ್ನ ಖರೀದಿ ಮೇಲೆ ಕೇಂದ್ರ ನಿರ್ಬಂಧವನ್ನು ಹೇರಿದ್ದು ಈ ಮೂಲಕ ಕಾಳಧನಿಕರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಕೆಜಿಗಟ್ಟಲೆ ಖರೀದಿಸ್ತೀರಾ ಚಿನ್ನ? ಸ್ವಲ್ಪ ಆಲೋಚಿಸಿ ಖರೀದಿಗೂ ಮುನ್ನ. ಹೌದು, ಕಂಠಪೂರ್ತಿ ಒಡವೆ ಹಾಕೊಳ್ಳೋ ಮಹಿಳೆಯರು, ಬಂಗಾರವನ್ನೆಲ್ಲ ಗಟ್ಟಿ ಮಾಡಿಟ್ಟುಕೊಳ್ಳೋ ಪುರುಷರು ಒಮ್ಮೆ ಈ ಸುದ್ದಿ ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ ಇನ್ಮುಂದೆ ನೀವು ಬೇಕಾಬಿಟ್ಟಿ ಚಿನ್ನ ಖರೀದಿಸುವಂತಿಲ್ಲ. ಹೌದು, ನೋಟು ನಿಷೇಧದ ನಂತರ ಈಗ ಚಿನ್ನದ ಮೇಲೆ ನಿರ್ಬಂಧ ಹೇರಲು ಕೇಂದ್ರ ತೀರ್ಮಾನಿಸಿದೆ. ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ ಇಟ್ಟುಕೊಂಡಿರುವವರಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಚಿನ್ನ ಶೇಖರಣೆ ಬಗ್ಗೆ ಆದಾಯ ತೆರಿಗೆ ಮಸೂದೆಗೆ ತಿದ್ದುಪಡಿ ಮಾಡುವುದಾಗಿ ಕೇಂದ್ರ ಹಣಕಾಸು ಇಲಾಖೆ ಪ್ರಕಟಿಸಿದೆ. ಚಿನ್ನದ ಮೇಲಿನ ನಿರ್ಬಂಧಗಳು. ಹೊಸದಾಗಿ ಕೇಂದ್ರ ಸರ್ಕಾರ ವಿಧಿಸಿರುವ ನಿರ್ಬಂಧಗಳಲ್ಲಿ ಪ್ರಮುಖವಾಗಿ ವಿವಾಹಿತ ಮಹಿಳೆಯೊಬ್ಬರು ಗರಿಷ್ಠ 500 ಗ್ರಾಂ ಚಿನ್ನ ಹಾಗೂ ಅವಿವಾಹಿತ ಮಹಿಳೆಯರು ಗರಿಷ್ಠ 250 ಗ್ರಾಂ ಚಿನ್ನ ಇಟ್ಟುಕೊಳ್ಳಲು ಅವಕಾಶ ನೀಡಿದೆ. ಇನ್ನು ಪುರುಷರು ಗರಿಷ್ಠ 100 ಗ್ರಾಂ ಚಿನ್ನ ಖರೀದಿ ಮಾಡಬಹುದಾಗಿದೆ. ಇವುಗಳಿಗೆ ಅನ್ವಯಿಸುವುದಿಲ್ಲ. ಇನ್ನು ಚಿನ್ನದ ಮೇಲೆ ಆದಾಯ ತೆರಿಗೆ ತಿದ್ದುಪಡಿ ಕಾಯ್ದೆ ಅನ್ವಯವಾಗುವುದಿಲ್ಲ. ಜೊತೆಗೆ ಘೋಷಿತ ಆದಾಯ, ಸಣ್ಣ ಉಳಿತಾಯ, ಕೃಷಿ ಲಾಭದಲ್ಲಿ ಖರೀದಿಸಿದ ಚಿನ್ನಕ್ಕೆ ತೆರಿಗೆ ಇಲ್ಲ. ಅಲ್ಲದೆ ಹಿರಿಯರಿಂದ ಬಳುವಳಿಯಾಗಿ ಬಂದ ಚಿನ್ನಕ್ಕೆ ತೆರಿಗೆ ಇಲ್ಲ. ಹಾಗೂ ಸೂಕ್ತ ದಾಖಲೆ ಜೊತೆ ಎಷ್ಟೇ ಚಿನ್ನ ಇದ್ದರೂ ತೊಂದರೆ ಇಲ್ಲ. ಒಟ್ಟಾರೆ ನೋಟ್ ಬ್ಯಾನ್ನಿಂದ ಸಂಕಷ್ಟಕ್ಕೆ ಒಳಗಾಗಿರೋ ಕಪ್ಪು ಹಣದ ಕುಳಗಳು ಕಪ್ಪು ಹಣವನ್ನ ಬದಲಾಯಿಸಿಕೊಳ್ಳಲು ಚಿನ್ನ ಕೊಳ್ಳುತ್ತಿದ್ದಾರೆಂಬ ಅಂಶ ದಟ್ಟವಾದ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಕಪ್ಪು ಹಣವನ್ನ ಹೂಡಿಕೆ ಮಾಡಿದವರ ಬೇಟೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಹೀಗಾಗಿ ಚಿನ್ನ ಖರೀದಿಯ ಆದಾಯದ ಮೂಲ ನಿಗೂಢವಾಗಿದ್ದಲ್ಲಿ ಭಾರೀ ದಂಡ, ತೆರಿಗೆ ಸಾಧ್ಯತೆ ಇದ್ದು ಬ್ಯಾಂಕ್ ಲಾಕರ್ಗಳ ಮೇಲೂ ಕೇಂದ್ರ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾ ಟಿವಿ. ನಿಮ್ಮ ಚಿನ್ನದ ಮೇಲೆ ಕೂಡ ಈಗ ಮೋದಿಯವರ ಕಣ್ಣು ಬಿದ್ದಿದೆ. ಏನು ನೀವು ಯಾವ ಪ್ರಮಾಣದಲ್ಲಿ ಚಿನ್ನವನ್ನ ಸಂಗ್ರಹಿಸಿದ್ರಿ, ಇಷ್ಟು ದಿನ ಯಾವುದೇ ದಾಖಲೆಗಳನ್ನ ಕೊಡದೆ ಕೆಲವೊಂದಷ್ಟು ಜನ ವಂಚನೆ ಮಾಡ್ತಾ ಇದ್ರು, ಅದನ್ನ ತಮ್ಮ ಆದಾಯ ಘೋಷಣೆಯಲ್ಲಿ ತೋರಿಸ್ತಾ ಇರಲಿಲ್ಲ. ಆದ್ರೆ ಇನ್ನು ಮುಂದೆ ಹಾಗೆ ಮಾಡುವಂತಿಲ್ಲ. ಯಾವುದನ್ನ ಘೋಷಿತ ಆದಾಯದಲ್ಲಿ ನೀವು ದಾಖಲೆಗಳಲ್ಲಿ ತೋರಿಸೋದಿಲ್ವೋ ಅಂತ ಒಂದು ಚಿನ್ನವನ್ನ ಇನ್ನು ಮುಂದೆ ಜಪ್ತಿ ಮಾಡ್ತಾರೆ. ಆದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಚಿನ್ನಾಭರಣಗಳೇನಿದಾವೆ, ವಂಶ ಪಾರಂಪರ್ಯವಾಗಿ ಸಿಕ್ಕಿರತಕ್ಕಂಥದ್ದು ನಿಮಗೆ, ಅದಕ್ಕೆ ಯಾವುದೇ ಒಂದು ಟ್ಯಾಕ್ಸ್ ಅನ್ನು ವಿಧಿಸೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಈಗಿರುವಂತಹ ಪ್ರಶ್ನೆ, ನಿಮ್ಮ ಪ್ರಶ್ನೆ ನಾವು ಈಗ ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀವಿ. ಹೇಗೆ ಅದನ್ನ ನೀವು ಪ್ರೂವ್ ಮಾಡ್ತೀರಿ? ಘೋಷಿತ ಆದಾಯದಲ್ಲಿ ಖರೀದಿ ಅಂತ ಹೇಗೆ ಅದನ್ನ ಹೇಳ್ತೀರಿ? ಹೇಗೆ ದಾಖಲೆಗಳನ್ನ ಇಟ್ಕೊಂಡಿರ್ತೀರಿ? ಪಿತ್ರಾರ್ಜಿತವಾಗಿ ಬಂತು ಅಂತ ಹೇಗೆ ಪ್ರೂವ್ ಮಾಡ್ತೀರಿ? ಯಾವುದೋ ಒಂದು ನಿಮ್ಮ ತಂದೆಯವರು, ನಿಮ್ಮ ತಾತ ಅವ್ರ ಕಾಲ, ಮುತ್ತಾತನ ಕಾಲದ್ದು ಇರುತ್ತೆ, ಆಂಟಿಕ್ ಜ್ಯುವೆಲರಿ ಆಗಿರುತ್ತೆ. ಈಗ ಸಾಕಷ್ಟು ಬೆಲೆ ಬಾಳುವಂತ ಜ್ಯುವೆಲರಿ, ಯಾವುದೋ ದಾಖಲೆಗಳಿರೋದಿಲ್ಲ. ಅದು ಒಬ್ಬರಿಂದ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಆ ಮನೆತನದಲ್ಲಿ ಬಂದಿರುತ್ತೆ ಆ ಚಿನ್ನ ಆಭರಣಗಳು. ಸೊ ಅದರ ಬಗ್ಗೆ ದಾಖಲೆಗಳು ಹೇಗೆ ಕೊಡ್ತೀರಿ? ಅದು ಯಾವ ರೀತಿ ಪ್ರೂವ್ ಮಾಡ್ತೀರಿ ವಂಶ ಪಾರಂಪರ್ಯವಾಗಿ ಬಂದಿದೆ ಅಂತ ಹೇಳಿ? ಇವೆಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇದೆ. ಆ ಪ್ರಶ್ನೆಗಳು ಇವತ್ತು ತಜ್ಞರು, ಆರ್ಥಿಕ ತಜ್ಞರು ಕೂಡ ಉತ್ತರವನ್ನ ಕೊಡ್ತಾರೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳ್ತಾರೆ. ಎಷ್ಟು ಚಿನ್ನವನ್ನ ನೀವು ಇಟ್ಕೊಳ್ಬಹುದು ಅದರ ಬಗ್ಗೆ ಕೂಡ ನಾವು ಮಿತಿ ತೋರಿಸ್ತಾ ಇದ್ದೀವಿ.
ವಿವಾಹಿತ ಮಹಿಳೆ ಗರಿಷ್ಠ 500 ಗ್ರಾಂ ಚಿನ್ನವನ್ನು ಇಟ್ಕೊಳ್ಬಹುದು, ಚಿನ್ನಾಭರಣವನ್ನು ಹೊಂದಿರಬಹುದು. ಅವರ ಅವಿವಾಹಿತ ಯುವತಿಯರು ಗರಿಷ್ಠ 250 ಗ್ರಾಂ ಚಿನ್ನಾಭರಣಗಳನ್ನ ಹೊಂದಬಹುದು. ಆದರೆ ಪುರುಷರು ಗರಿಷ್ಠ 100 ಗ್ರಾಂ ಅಷ್ಟೇ ಚಿನ್ನವನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದಕ್ಕೆ ಯಾವುದೇ ರೀತಿಯಂತ ತೆರಿಗೆಯನ್ನ ವಿಧಿಸೋದಿಲ್ಲ. ಏನು ಈ ಮಿತಿ ಇದೆ, ಆ ಮಿತಿ ಒಳಗಡೆ ನೀವು ಚಿನ್ನವನ್ನ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಯಾವುದೇ ಒಂದು ಟ್ಯಾಕ್ಸ್ ಅನ್ನು ಹಾಕೋದಿಲ್ಲ. ಆದರೆ ಆ ಮಿತಿಯನ್ನು ದಾಟಿದ ನಂತರ ನೀವು ಕೆಲವೊಂದು ದಾಖಲೆಗಳು ತೋರಿಸಬೇಕಾಗುತ್ತೆ. ನಿಮ್ಮ ಆದಾಯ ಏನು, ನೀವು ಹಾಗೇನೂ ಇಟ್ಕೊಳ್ಳೋಂಗಿಲ್ಲ. ಚಿನ್ನವನ್ನ ಹೇಗೆ ಬಂತು ಆ ಚಿನ್ನ, ಅದಕ್ಕೆ ದಾಖಲೆಗಳು ಕೊಡಬೇಕಾಗುತ್ತೆ, ಯಾವಾಗ ಖರೀದಿ ಮಾಡಿದ್ರೆ ಬಿಲ್ಗಳು ಕೊಡಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಇನ್ನು ಮುಂದೆ ಪರಿಶೀಲನೆ ಮಾಡ್ತಾರೆ. ಇಷ್ಟು ದಿನಗಳ ಕಾಲ ಚಿನ್ನವನ್ನ ನೀವು ಕೂಡಿಡ್ತಾ ಇದ್ರಿ. ಒಂದು ಕಡೆ ಕರೆನ್ಸಿ ನೋಟುಗಳು 500,000 ರೂಪಾಯಿ ಯಾವ ರೀತಿ ಕೂಡಿಡ್ತಾ ಇದ್ರು ಕೆಲವರು, ಅದೇ ರೀತಿ ಚಿನ್ನವನ್ನ ಅತಿ ಹೆಚ್ಚು ಜನ, ನಮ್ಮ ದೇಶದಲ್ಲಿ ಚಿನ್ನದ ವ್ಯಾಮೋಹ ಜಾಸ್ತಿ ಜನಗಳಿಗೆ. ಹಾಗಾಗಿ ಮಹಿಳೆಯರು ವಿಶೇಷವಾಗಿ ಆಭರಣ ಪ್ರಿಯರು, ಅವರಿಗೆ ಚಿನ್ನದ ವ್ಯಾಮೋಹ ಜಾಸ್ತಿ. ಒಂದು ಸಣ್ಣ ಸಮಾರಂಭ ಇರಲಿ, ಒಂದು ಮದುವೆ ಇರಲಿ, ಒಂದು ನಾಮಕರಣ ಇರಲಿ, ಏನೇ ಇರಲಿ, ಒಂದು ಕಾರ್ಯಕ್ರಮ ಇರಲಿ, ಒಂದು ಸಣ್ಣ ಒಂದು ಮೂಗುತಿ ಆದ್ರೂ ತೆಗೆದುಕೊಳ್ಬೇಕು. ಆ ರೀತಿ ಚಿನ್ನದ ಒಂದು, ಅದರಲ್ಲೂ ಕೂಡ ಅಕ್ಷಯ ತೃತೀಯ ಬಂತು ಅಂದ್ರೆ ಚಿನ್ನಕ್ಕೋಸ್ಕರ ಚಿನ್ನದ ಆಭರಣಗಳು ಕೊಂಡ್ಕೊಳ್ಳೋದಕ್ಕೆ ಯಾವ ರೀತಿ ಕ್ಯೂ ನಿಂತಿರ್ತಾರೆ ಆಭರಣ ಅಂಗಡಿಗಳ ಮುಂದೆ ಅಂತ ಎಲ್ಲರೂ ಕೂಡ ನೋಡಿದ್ದಾರೆ. ಆದ್ರೆ ಈಗ ಮೋದಿ ಅವರು ಒಂದು ಶಾಕ್ ಕೊಟ್ಟಿದ್ದಾರೆ. ಯಾರು ಎಷ್ಟು ಚಿನ್ನವನ್ನು ಇಟ್ಕೊಳ್ಬಹುದು, ಒಂದು ಲಿಮಿಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನೀವು ವಿವಾಹಿತರಾಗಿದ್ರೆ 500 ಗ್ರಾಂ ಚಿನ್ನ, ಅವಿವಾಹಿತ ಯುವತಿಯರಾಗಿದ್ರೆ 250 ಗ್ರಾಂ ಚಿನ್ನ ಇಟ್ಕೊಳ್ಬಹುದು. ಇನ್ನು ಪುರುಷರಾದ್ರೆ 100 ಗ್ರಾಂ ಚಿನ್ನ ಇರಬಹುದು. ಹಾಗೇನೆ ಕೃಷಿ ಮೂಲದಿಂದ ನೀವೇನಾದ್ರೂ ಚಿನ್ನಾಭರಣ ಖರೀದಿ ಮಾಡಿದ್ರೆ ಅದ್ರ ಮೇಲೆ ಅದು ತೆರಿಗೆ ಇರೋದಿಲ್ಲ. ಹಾಗೇನೆ ನೀವು ಏನಾದ್ರು ಆದಾಯವನ್ನು ಘೋಷಣೆ ಮಾಡಿದ್ರೆ, ನಮ್ಮ ಆದಾಯ ಇಷ್ಟಿದೆ, ಒಂದು ವಾರ್ಷಿಕವಾಗಿ ಈ ಒಂದು ವರ್ಷದಲ್ಲಿ ಇಷ್ಟು ನಮಗೆ ಆದಾಯ ಬಂದಿದೆ, ಅದ್ರಲ್ಲಿ ನಾವು ತೆಗೆದುಕೊಂಡಿದೀವಿ ಅಂತ ಹೇಳಿದ್ರೆ ಆ ದಾಖಲೆಗಳು ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ಅನ್ನ ವಿಧಿಸೋದಿಲ್ಲ. ಆದರೆ ಯಾವುದೇ ದಾಖಲೆಗಳು ಇಲ್ಲದೆ ಇದ್ರೆ ಖಂಡಿತ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆ ಮಿತಿಯನ್ನು ದಾಟಿದ್ರೆ ಖಂಡಿತ ಅದನ್ನು ಮುಟ್ಟುಗೋಲು ಹಾಕೊಳ್ಳಾಗುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಏನು ಪರಿಹಾರ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಈಗ ತಜ್ಞರಾಗಿರುವಂತಹ ಚಿಂತಕರು ಕೂಡ ಆಗಿರ್ತಕ್ಕಂಥ ರಘುವರ ಕಾರ್ಯಕ್ರಮ ನಮಸ್ಕಾರ. ಓಕೆ ರಘುವರ, ಮೊದಲನೇದಾಗಿ ಇಂಥ ಒಂದು ತೀರ್ಮಾನ, ಈಗ ದಿನಕ್ಕೊಂದು ಕೇಂದ್ರ ಸರ್ಕಾರ ಹೊಸ ತೀರ್ಮಾನಗಳನ್ನ ಕೈಗೊಳ್ತಾ ಇದೆ. ಜನಕ್ಕೆ ಅವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಏನಪ್ಪ ದಿನಕ್ಕೊಂದು ಪಾಲಿಸಿ ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಮಾಹಿತಿನೇ ಕೊರತೆ ಆಗ್ತಾ ಇದೆ. ಅಂತದ್ರಲ್ಲಿ ಈಗ ಚಿನ್ನದ ಮೇಲಿನ ಮಿತಿಯನ್ನ ಹಾಕಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಸಡನ್ ಆಗಿ ಈಗ ಇದಾಗಲೇ ಭಯಭೀತರಾಗಿರುವ ನಮ್ಮ ಸಮಾಜದಲ್ಲಿ ಏನು ಜೇಬಿ ಕ್ಯಾಶ್ ಹೋಯ್ತು, ಈಗ ಏನೋ ಒಂದ್ ಸ್ವಲ್ಪ ಚಿನ್ನ ಇತ್ತು, ಅದಕ್ಕೆ ಅಲ್ಲ, ಇದರಲ್ಲಿ ಜೆನ್ಯೂನ್ ಆಗಿ ಕಳ್ಳರಿಗೆ 100 ದಾರಿ ಇದೆ. ಇನ್ನೋಸೆಂಟ್ ಇದಾರಲ್ಲ, ಮುಗ್ಧರು, ಅವರು ಹಳೆ ಕಾಲದಿಂದ ಕೂಡಿಟ್ಟು ಮಾಡಿಟ್ಟು. ನಮ್ಮಲ್ಲಿ ಚಿನ್ನ ಒಂದು ಒನ್ ಆಫ್ ದ ಬೆಸ್ಟ್ ಸೇವಿಂಗ್ ಮೆಥಡ್ ಫಾರ್ ಪುವರ್ ಪೀಪಲ್, ಪುವರ್ ಅಗ್ರಿಕಲ್ಚರಿಸ್ಟ್, ಎಲ್ರಿಗೂ, ಎಲ್ರು ಜನಸಾಮಾನ್ಯರಿಗೆ ಪುವರ್ ಅಂತ ಹೇಳೋದಂತಲ್ಲ, ಕೃಷಿಕರು ಇರ್ಬೋದು, ಯಾರೇ ಇರ್ಬೋದು, ಒಂದು ಸ್ವಲ್ಪ ದುಡ್ಡು ಕಾಸು. ಆಮೇಲೆ ನೀವು ಹೇಳಿದಾಗೆ ನಮ್ಮಲ್ಲಿ ರಾಮಕೃಷ್ಣ ಪರಮಹಂಸ ಹೇಳ್ತಿದ್ರು ಕಾಮಿನಿ ಕಾಂಚನ್ ಅಂತ. ನಮಗೆ ಚಿನ್ನದ ಒಂದು ವ್ಯಾಮೋಹ ಕೂಡ ಇದೆ. ನಮ್ಮ ದೇವರುಗಳು ಹಾಗೆ ತಾನೆ, ಎಲ್ಲ ಧರ್ಮ ಇರ್ಬೋದು, ಇದಿರ್ಬೋದು, ದೇವಸ್ಥಾನಗಳು ಇರ್ಬೋದು. ಇಲ್ಲಿ ಏನು 1.25 ಟನ್ ಚಿನ್ನ ತಿರುಪತಿಯ ಪದ್ಮನಾಭ ದೇವಸ್ಥಾನದ ಅಡಿಯಲ್ಲಿ ಇರ್ತಕ್ಕಂಥದ್ದು. ಹಳೆ ಕಾಲದಿಂದ ನೋಡಿದ್ರೆ ನೀವು ದೇವಸ್ಥಾನಗಳನ್ನು ಒಡೆದಿದ್ದೆಲ್ಲ ಚಿನ್ನ ಕದಿಯೋಕೆ, ಅಥವಾ ಇನ್ನೊಂದಾಗಿದ್ದಕ್ಕೆ ದಾಳಿಗಳಾಗಿದ್ದಕ್ಕೆ. ಸೊ ಭಾರತದಲ್ಲಿ ವೆಲ್ತ್ ಅಂದ್ರೆ ಗೋಲ್ಡ್, ಚಿನ್ನ ಅಂತಕ್ಕಂಥದ್ದು ಜಗತ್ತಿನಲ್ಲೇ ಇರ್ತಕ್ಕಂಥದ್ದು. ಅದು ಭಾರತೀಯರಿಗೆ ನೀವು ಹೇಳಿದಾಗ ಸ್ವಲ್ಪ ಅಫಿನಿಟಿ ಬಹಳ ಜಾಸ್ತಿ ಇದೆ. ಈ ಇದರಿಂದ ಸಡನ್ ಆಗಿ ಏನು ಅಂತ ಹೇಳಿದ್ರೆ ಸ್ವಲ್ಪ ನಿಜವಾಗಿಯೂ ಇರುವಂತವರಿಗೆ ನಿಮ್ಗೆ ಎದುರಲ್ಲಿ ಈ ಭಯ ಹುಟ್ಟಿಸ್ತಕ್ಕಂಥದ್ದು ಇದೆ. ಆದ್ರೆ ನೀವು ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ಕೃಷಿಕರಿಗೆ ಇದಿಲ್ಲ. ನಿಮ್ಗೆ ಇಲ್ಲಿ 12 ಕೋಟಿ ಭಾರತೀಯರು ಕೃಷಿಕರು, ಕೃಷಿ ಕುಟುಂಬದವರು. 12 ಕೋಟಿ ಅಂತ ಹೇಳಿದ್ರೆ ನಿಮಗೆ ನೀವು ಒಂದು ಕುಟುಂಬಕ್ಕೆ 4 ಜನ ಅಂತ, 4-5 ಜನ ಅಂತ ತಗೋಬಹುದು ನೀವು. ನಿಮಗಲ್ಲಿ 50-60 ಕೋಟಿ ಜನ ಬಿಟ್ಟು ಹೋದ್ರು ಕೃಷಿ. ಇದು ಮತ್ತೆ ಇನ್ನೊಂದು ಜಾಣತನದಿಂದ ಅನೇಕ ಬ್ಯೂರೋಕ್ರಾಟ್ಸ್, ನಾವು ಹೇಳೋದು ಇಲ್ಲಿ ಸರ್ಕಾರದ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಂತೀವಲ್ಲ, ಅದು 4 ಕೋಟಿ ಮಾತ್ರ. ಅಂದ್ರೆ ಸರ್ಕಾರ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್. ಈ ಬ್ಯೂರೋಕ್ರಾಟ್ಸು ಅನೇಕರು ಏನ್ ಮಾಡಿದ್ದಾರೆ, ಅಲ್ಲಿ ಎಲ್ಲ ಒಂದು ಜಮೀನ್ ಖರೀದಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು, ಒಂದು ನಮ್ಗೊಂದು ಕೃಷಿ ಇದೆ ಅಂತ ಹೇಳ್ತಕ್ಕಂಥದ್ದು, ನಮ್ಮ ಆದಾಯ ತೋರ್ಸಕ್ ಒಂದು ಭೂಮಿ ಇಟ್ಕೊಂಡಿದೀವಿ ಅಂತ ಹೇಳ್ತಕ್ಕಂಥ ಪ್ಲಾನು ಬಹಳ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಈ ಕೃಷಿಗೆ ಎಕ್ಸಂಪ್ಷನ್ ಇರೋದ್ರಿಂದ ನಿಮಗೆ ಎಷ್ಟು ಚಿನ್ನ ಈ ಭಾರತದೆಲ್ಲ ನಿಮಗೆ ಹಿಡಿತೀವಿ ಅಂತ ಹೇಳಿದ್ರೆ ಕಷ್ಟ ಇದೆ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು, ನಿಮಗೆ 2.5 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಟ್ಯಾಕ್ಸ್ ಇಲ್ಲ. ಯಾರೋ ಒಬ್ಬ ಸಣ್ಣ ಕಾರ್ಮಿಕನೇ ಅಪ್ಪ, ಒಂದು ಪೆಟ್ಟಿಗೆ ಅಂಗಡಿಯವನು, ಬೀಡಾ ಅಂಗಡಿಯವನು, ಅವನು ಹೇಳ್ತಾನೆ ನಾನು 10 ವರ್ಷದಿಂದ ಬೀಡಾ ವ್ಯಾಪಾರ ಮಾಡಿದ್ದೀನಿ, ಲೆಕ್ಕ ಇಟ್ಟಿಲ್ಲ ನಾನು. ಯಾರು ಲೆಕ್ಕ ಇಟ್ಟು ಆಡಿಟ್ರಿಗೆ ಹೋಗ್ಬೇಕು ಅಂತಿಲ್ಲ. ನಾನು 10 ವರ್ಷದಿಂದ ನಾನು ಬೀಡಾ ವ್ಯಾಪಾರ ಮಾಡಿದ್ದೀನಿ, 2.5 ಲಕ್ಷದ ಮೇಲೆ ಇನ್ಕಮ್ ಬಂದ್ರೆ ಮಾತ್ರ ಟ್ಯಾಕ್ಸ್ ಇರುವಂತದ್ದು. 25 ಲಕ್ಷ ನಾನು ಚಿನ್ನಕ್ಕೆ ಹಾಕಿದ್ದೀನಿ ಅಂದ್ರೆ ಅವನನ್ನ ಕ್ವೆಶನ್ ಮಾಡಕ್ ಆಗಲ್ಲ. ಹೌದು,
ನೀವು ಈಗ ಏನ್ ದಾಖಲೆ ಎಲ್ಲ ಜಪ್ತಿ ಮಾಡ್ಕೊಳ್ತೀವಿ ಅಂತಂದ್ರೆ ದುಡಿಮೆಯ ಫಲ ಅದು. ಆಮೇಲೆ ನೀವೇ ಹೇಳಿದ್ದೀರಲ್ಲ 2.5 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ ಅಂತ. ಇದುವರೆಗೂ ಕೂಡ 2.5 ಲಕ್ಷದ ಒಳಗೆ 2 ಲಕ್ಷ ನಾನು ಬೀಡಾ ವ್ಯಾಪಾರ ಮಾಡಿ 2 ಲಕ್ಷವನ್ನ 15 ವರ್ಷದಿಂದ ದುಡ್ದೆ 30 ಲಕ್ಷ ಆಯ್ತಲ್ಲ. ಹೌದು, ಆ 3 ಲಕ್ಷ ನಾನು ಚಿನ್ನ ಇಟ್ಟಿದ್ದೀನಿ, ನನ್ನನ್ನು ಹೇಗೆ ನೀನ್ ಕಳ್ಳ ಅಂತ ಹೇಳಕ್ಕಾಗುತ್ತೆ ನೀವು? ಹೀಗಾಗಿ ಜೆನ್ಯೂನ್ ಆಗಿ ಹೋಲ್ಡ್ ಮಾಡ್ತಾ ಇರೋರು ಬೇರೆಯವರು ಇರ್ಬೋದು. ಈಗ ಸರ್ಕಾರ ಏನ್ ಮಾಡ್ತು, ಗೋಲ್ಡ್ ಒಂದು ಸ್ಕೀಮ್ ಮಾಡ್ತು, ಅದನ್ನ ಬ್ಯಾಂಕಿಗೆ ತರಬೇಕು, ಬ್ಯಾಂಕಿಗೆ ತಂದು ಸ್ಕೀಮ್ ಮಾಡ್ಬಿಟ್ಟು ಅದು ಜನ ಬರ್ತಾ ಇಲ್ಲ, ಜನರ ಗೋಲ್ಡ್ ಬಿಟ್ಕೊಡ್ತಾ ಇಲ್ಲ. ಕಷ್ಟ ಕಾಲಕ್ಕೆ ಹೋಗಿ ಅಡವಿಡೋದು ಅದು ಎಲ್ಲ ರೀತಿ. ಆಮೇಲೆ ಗೋಲ್ಡ್ ಪಾರ್ಸಿಮನಿ ಅಲ್ಲ, ಪಾರ್ಸಿಮನಿ ಅಂದ್ರೆ ಎಕಾನಮಿಲಿ ಹೇಳ್ತಾರೆ ನಿಂತು ನೀರು. ಗೋಲ್ಡ್ ಹೇಗಿದೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ. ಅದು ಏನೋ ಕಷ್ಟ ಬಂತು ಇಡು, ಏನೋ ಈಗ ನಾರಾಯಣಮೂರ್ತಿ ನಾರಾಯಣಮೂರ್ತಿ ಅವರು ಇನ್ಫೋಸಿಸ್ ಮಾಡುವಾಗ ಹೆಂಡತಿ ಚಿನ್ನ ಅಡವಿಟ್ಟು 10,000 ರೂಪಾಯಿ ತಗೊಂಡ್ರು, ನಿಮ್ಗೆ ಗೊತ್ತಿರುತ್ತೆ. ಸೊ ಅಂತವರು ಒಂದು ಬಿಸ್ನೆಸ್ ಮಾಡೋ ಅದೊಂದು ಅಸೆಟ್. ಅದು ಹೌದು, ಅದು ಲಿಕ್ವಿಡ್ ಆಗ್ತದೆ, ಕ್ಯಾಶ್ ಆಗ್ತದೆ. ಗೋಲ್ಡ್ ಆಗಿ ಗಟ್ಟಿಯಾಗಿ ಯಾರು ಪೆಟ್ಟಿಗೆಯಲ್ಲಿ ಇಟ್ಕೊಳ್ತಕ್ಕಂಥದ್ದಲ್ಲ. ಗೋಲ್ಡ್ ಕೂಡ ಲಿಕ್ವಿಡ್ ಆಗೋದು, ಬರೋದು, ಕ್ಯಾಶ್ ಇಡೋದು, ಅಡವಿಡೋದು, ಚಿನ್ನ ತಗೊಳ್ಳೋದು, ಕಷ್ಟ ಆದ್ರೆ, ಹುಷಾರಿಲ್ಲ ಅಂದ್ರೆ ಈ ತರದ್ದು ಇದೆಯಲ್ಲ, ಇದು ಇದೆ. ಹಾಗಾಗಿ ಚಿನ್ನವನ್ನ ಈ ಕ್ಯಾಶ್ ಅನ್ನ ನಾವು ಸ್ಟಾಕ್ ಅಂತ ನೋಡಿದೀವಲ್ಲ, ಅದು ತಪ್ಪಾಯ್ತು. ಹಾಗೆ ಚಿನ್ನವನ್ನು ಕೂಡ ಮಿಯರ್ ಸ್ಟಾಕ್ ಅಂತ ನೋಡೋದು ತಪ್ಪು. ಓಕೆ ಸರ್, ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರು, ಈಗ ಮತ್ತೊಬ್ಬರು ಗಣ್ಯರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಆರ್ಥಿಕ ತಜ್ಞರಾಗಿರುವಂತಹ ಕಿರಣ್ ಪಿ ಕುಲಕರ್ಣಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವೇನ್ ಹೇಳ್ತೀರಿ ಈ ಒಂದು ತೀರ್ಮಾನದ ಬಗ್ಗೆ? ಇಂತ ಒಂದು ಮಿತಿಯನ್ನ ಈಗ ಹಾಕ್ಬೇಕಾಗುತ್ತೆ, ಹೇಗೆ ಜನ ಪ್ರೂವ್ ಮಾಡುವಂತದ್ದು? ಈಗ ವಂಶ ಪಾರಂಪರ್ಯವಾಗಿ ಬಂದಿರ್ತಾರೆ ಚಿನ್ನ, ಅದೆಲ್ಲ ಕೂಡ ದಾಖಲೆಗಳು ಎಲ್ಲಿ ಇಟ್ಕೊಂಡಿರ್ತಾರೆ, ಈಗ ಹೇಗೆ ಪ್ರೂವ್ ಮಾಡೋದು? ಏನ್ ಹೇಳ್ತೀರಿ ಇದ್ರ ಬಗ್ಗೆ ತಾವು? ನನ್ನ ಅನಿಸಿಕೆ, ಇನ್ನೂವರೆಗೂ ಸಾಕಷ್ಟು ಮಾಹಿತಿ ಬರಬೇಕಾಗಿದೆ, ಬಂದಿಲ್ಲ. ಬಟ್ ಈಗ ಆಲ್ರೆಡಿ ಬಂದಿರತಕ್ಕಂತ ವಿಷಯದ ಪ್ರಕಾರ ಸಾಮಾನ್ಯ ಜನರು ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಡ್ವೆಲ್ಲಿಂಗ್ ಏನಿದೆ, ಇದು ಸೇವ್ ಫಾರ್ ಟುಮಾರೋ ಅಂಡ್ ದೆನ್ ಸ್ಪೆಂಡ್ ಫಾರ್ ಟುಡೇ ಅಂತ. ಅಂದ್ರೆ ನಮ್ಮನ್ನ ನಾಡು ಮುಂಚೆಯಿಂದ ನಮ್ಮ ದೇಶ ನಾಡು ನಡಿ ಇಲ್ಲ, ಹಾಗಿಲ್ಲ. ಅದನ್ನೆಲ್ಲ ಉಳಿಸ್ತಾ ಬಂದಿರತಕ್ಕಂಥದ್ದು ಗುಡಿ. ಈಗ ಸಣ್ಣ ಮುಂಚೆದಲ್ಲಿ ಪಂಚಾಯತಿ ಲೆವೆಲ್ ಇತ್ತು, ಅಲ್ಲಿ ಒಂದು ಮಠ ಮಾನ್ಯತೆ ಇರ್ತಿತ್ತು, ಅದರಲ್ಲಿ ನಾವು ಬಂಗಾರ ಇದನ್ನ ಸೇವ್ ಮಾಡ್ತಾ ಇದ್ವಿ. ಅದೇ ತರ ಅಲ್ಲಿ ಸಾಮಾನ್ಯ ಜನರು ಉಳಿಸ್ತಾ ಇದ್ರು. ಅದು ಒಂದು ಮಾತು. ಆದರೆ ಈಗ ಬರ್ತಾ ಇರೋದು ಏನಕ್ಕಪ್ಪ ಅಂದ್ರೆ, ಇದೆಲ್ಲ ಸೀರೀಸ್, ಇಟ್ ಈಸ್ ನಾಟ್ ಒನ್ ಡೇ ಆಕ್ಷನ್ ಅಥವಾ ಒಂದ್ ದಿವಸದಲ್ಲ. ಈಗ ನಡೀತಾ ಇರತಕ್ಕಂಥದ್ದು ಏನು ಅಂದ್ರೆ, ಸಡನ್ ಆಗಿ ಆಲ್ಮೋಸ್ಟ್ 86.7% ಅಂತಕ್ಕಂತ ನೀವೇನ್ ಮಾಹಿತಿ ಕೊಟ್ಟಿದ್ದೀರಿ, ಅಷ್ಟು ಫಾಸ್ಟ್ ಮೂವಿಂಗ್ ಕರೆನ್ಸಿ ಇಸ್ ಸಕ್ಡ್ ಫ್ರಮ್ ದ ಮಾರ್ಕೆಟ್. ಸೊ ದೇರ್ ಈಸ್ ಎ ಡ್ರೈನೆಸ್ ಇನ್ ದ ಮಾರ್ಕೆಟ್. ಎಲ್ಲ ತರದಲ್ಲೂ ಎಲ್ಲೂ ಸರಳವಾಗಿ ಹಣ ಸಿಗ್ತಾ ಇಲ್ಲ. ಆದರೆ ಕೆಲವು ಜಾಗಗಳಲ್ಲಿ ಈಗಲೂ ನಾವು 3 ಕೋಟಿ ಸಿಕ್ತು, 50 ಕೋಟಿ ಸಿಕ್ತು, 50 ಲಕ್ಷ ಸಿಕ್ತು. ಐ ಥಿಂಕ್ 2 ದಿವಸದ ಹಿಂದೆ ತಾವು ತೋರಿಸಿದ್ರಿ, ನಮ್ಮ ಗಿರಿನಗರದ ಪೊಲೀಸ್ ಠಾಣೆಯಲ್ಲಿ 35 ಲಕ್ಷ ಹೊಸ ಕ್ಯಾಶು, 10 ಲಕ್ಷ ಹಳೆ ಕ್ಯಾಶು ಸಿಕ್ತು ಅಂತ. ಇದು ಎಲ್ಲ ಬಂತು ಅಂದ್ರೆ ಇದರಲ್ಲಿಂದ ಏನ್ ಹೇಳುತ್ತೆ ನಿಮಗೆ ಅಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಂಪನಿಗೆ 50,000 ಮಾತ್ರ ವಿತ್ಡ್ರಾ ಮಾಡ್ಲಿಕ್ಕೆ ಕೆಪಾಸಿಟಿ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಕೆಪಾಸಿಟಿ 2,000 ಆದ್ರೂ, 4,000 ಆದ್ರೂ, 10,000 ಪೆನ್ಷನರ್ಸ್ಗೆ ಹೋಗಿದ್ದಾರೆ ಇವಾಗ. ಸೊ ಇದೆಲ್ಲ ನೋಡಿದ್ರೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಕ್ಯಾನಾಟ್ ಪೊಸೆಸ್ ಮೋರ್ ದನ್ ಎ ಕ್ರೋರ್ ಆರ್ ಮೋರ್ ದನ್ ಫ್ಯೂ ಲ್ಯಾಕ್ಸ್ ಆಸ್ ಆನ್ ದಿಸ್ ಡೇ ಓವರ್ ಲಾಸ್ಟ್ 3 weeks. ಹಾಗಿರೋದು ಯಾಕೆ ಮಾಡಿದ್ದಾರೆ ಅಂದ್ರೆ, ಈಗ ಈ ಚಟುವಟಿಕೆಯಲ್ಲಿ ಅವತ್ತು ನೀವು ನಿಮ್ಮ ಇದರಲ್ಲೇ ನೋಡಿದೆ ಅನ್ಸುತ್ತೆ, 8 ಗಂಟೆಯಿಂದ 12 ಗಂಟೆವರೆಗೂ ಜ್ಯುವೆಲರಿಗಳ ಅಂಗಡಿ ತೆಗೆದು ಲಕ್ಷಾಂತರ ರೂಪಾಯಿ ವಹಿವಾಟ ಆಯಿತು. ಅವರುಗಳು ಹೆದರ್ಕೋಬೇಕೇ ವಿನಃ ಸಾಮಾನ್ಯ ಪ್ರಜೆ ಹೆದರ್ಕೊಳ್ಳತಕ್ಕಂತ ಅವಶ್ಯಕತೆ ಇಲ್ಲ. ಈಗ ನಮ್ಮ ಸ್ನೇಹಿತರು ಈಗಿನ ಹೇಳಿದ್ರು, ಅವನು 20 ವರ್ಷದಿಂದ ಅಥವಾ 10 ವರ್ಷದಿಂದ ಪೆಟ್ಟಿ ಅಂಗಡಿ ಇಟ್ಟು ಮಾಡಿದ್ದಾನೆ ಅಂತ. ಅದಕ್ಕೆ ಅವನ ಎಕ್ಸ್ಪ್ಲನೇಷನ್ ಇದೆಯಲ್ಲ. ಈಗ 2 ಲಕ್ಷ ಇಂಟು 20 ಅಂದ್ರೆ 25 ಲಕ್ಷ ಆಗೋಯ್ತು. 25 ಲಕ್ಷದಲ್ಲಿ ಅವನನ್ನು ಏನ್ ಕೇಳ್ತಾರೆ, ಅವನು ಏನು ಖರ್ಚು ಮಾಡಿರತಕ್ಕಂತ ಅವನ ಜೀವನ ಸ್ಟ್ಯಾಂಡರ್ಡ್, ಅವನ ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅಷ್ಟನ್ನ ತೆಗೆದು ಉಳಿದಿರೋದು ನಾನು ಈ ತರ ಸೇವಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಯಾಕಂದ್ರೆ ಅವಾಗೆಲ್ಲ ಜನಧನ್ ಅಕೌಂಟು ಇರಲಿಲ್ಲ. ಸೊ ಯಾರು ಹೋಗಿ ಬ್ಯಾಂಕ್ ಅಲ್ಲಿ ಇಡಕ್ಕೂ ಆಗ್ತಿರ್ಲಿಲ್ಲ. ಎಲ್ಲರೂ ತಮ್ಮದೇ ಆದ ಯೋಗ್ಯತಾನುಸಾರ ಬಂಗಾರನ ಸ್ಟೋರ್ ಮಾಡ್ತಾರೆ. ಈಗ ಅವ್ನು 20 ವರ್ಷಗಳಿಂದ ನಾನೇನು 2 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೂಡಿಟ್ಟಿದ್ದೆ, ಅದ್ರಲ್ಲಿ ನಾನು ಚಿನ್ನ ತೆಗೆದುಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಅದು ಒಂದೇ ಅಲ್ಲ, ಇಲ್ಲಿ ಇನ್ನೂ ಒಂದಿದೆ, ಮಹತ್ವದ ಇಂಪಾರ್ಟೆಂಟ್ ಇದೆ. ಬರೀ ಈ 20 ಲಕ್ಷ ನೋಡಿದ್ರೆ ಬೆಂಗಳೂರು ಅಂತ ಕಡೆ ಅನೇಕ ಇವತ್ತು ಏನು ವಾಣಿಜ್ಯ ಚಟುವಟಿಕೆಗಳು ನಡೀತದ ಅಂಗಡಿಗಳು ಲೈಸೆನ್ಸೇ ಪಡ್ಕೊಂಡಿಲ್ಲ, BBMP ರಿಜಿಸ್ಟರ್ ಆಗಿಲ್ಲ. ಅಂತವ್ರು ಹೇಗೆ 25 ವರ್ಷ ನಾನು ಬಿಸ್ನೆಸ್ ಮಾಡ್ತಿದ್ದಂತೆ ಬೇಕಾಗಿ ಅಲ್ಲೇ ಹೇಳ್ತಾರಲ್ಲ. ಇವಾಗ ಅವ್ರು ಏನ್ ಕೇಳ್ತಾ ಇದ್ದಾರೆ, ನಿಮ್ಮ ಸ್ಟೇಟಸ್ ಏನು, ವಾಟ್ ಯು ಆರ್ ಡೂಯಿಂಗ್, ವಾಟ್ ಈಸ್ ಯು ಆರ್ ಅರ್ನಿಂಗ್. ಯಾವುದೇ ಒಂದು ವ್ಯಕ್ತಿಗೆ 2 ಲಕ್ಷದವರೆಗೂ ಮುಂಚೆ ಇದ್ದಿದ್ದು, ಈಗ ಅದು 2.5 ಲಕ್ಷ ಹೆಂಗಸರಿಗೆ ಬಂದಿದೆ ಕಾರಣಾಂತರಗಳಿಂದ. 2 ಲಕ್ಷನೂ ಇರ್ಲಿಲ್ಲ ಹಾಗೆ ಹಿಂದೆ ಹೋದ್ರೆ.
ಇನ್ನೂ ಕಡಿಮೆ ಇತ್ತು. ಅದು ಎಲ್ಲದನ್ನೂ ಮಾನ್ಯತೆ ಮಾಡಿ, ಈ ಎಲ್ಲದಕ್ಕಿಂತ ಬಂಗಾರ ನನಗೆ ಗೊತ್ತಿರೋ ಹಂಗೆ 80ರ ದಶಕದಲ್ಲಿ 200ರಿಂದ 300 ರೂಪಾಯಿನೂ ಇತ್ತು, 90ರಲ್ಲಿ 500 600 ಆಯ್ತು. ತದನಂತರ ಇಷ್ಟೇ ಯಾಕೆ, ಈಗ ನಿನ್ನೆ ಮೊನ್ನೆ 30,000 ಇದ್ದಿದ್ದು ಇವತ್ತು ಆಲ್ರೆಡಿ 28,000ಕ್ಕೆ ಬಂದಿದೆ. ಸೊ ಈಗ ಆಲ್ರೆಡಿ ಸ್ಪೆಷಲಿಸ್ಟ್ಗಳು ಹೇಳಿರೋ ಹಂಗೆ 25,000 ಹಿಂದಿನ ಗಡಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಯಾಕೆ ಅಂದ್ರೆ ಧನ ಅಂತ ಹೇಳಿದ ತಕ್ಷಣ ದುಡ್ಡನ್ನ ಎಲ್ಲೆಲ್ಲ ಮಾಡಕ್ ನೋಡಿದ್ರು. ಈಗ ಇದ್ದವರೆಲ್ಲ ತಮ್ಮದೇ ಆದ ವಿಧಾನದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಯಾರನ್ನು ನಾವು ದೂಷಿಸ್ತಕ್ಕಂಥದ್ದಲ್ಲ, ಯಾಕಂದ್ರೆ ಸಾಮಾನ್ಯ ಪ್ರಜೆಗೆ ಒಂದು ಇದು ಆಗಿದೆ ಅಂದ್ರೆ ಇವೆಲ್ಲ ನೋಡ್ತಾ ಇದ್ರೆ ನಮ್ಗೇನೋ ಒಂದು ಕೆಮ್ಮು ಬಂತು, ಹೊಟ್ಟೆ ನೋವು ಬಂತು ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಯಾಕೆ? ಫಾರ್ ಎ ಫೇತ್ ಇನ್ ದ ಡಾಕ್ಟರ್. ಅವರು ಒಂದು ಇಂಜೆಕ್ಷನ್ ಚುಚ್ಚುಮದ್ದು ಕೊಡುವಂತಾರೆ ಅಥವಾ ಸರ್ಜರಿ ಮಾಡಿಸುವಂತಾರೆ. ಎರಡದ್ರಲ್ಲೂ ನೋವಾಗುತ್ತೆ. ಇಂಜೆಕ್ಷನ್ ತಗೊಂಡ್ರು ನೋವಾಗುತ್ತೆ, ಸರ್ಜರಿ ಮಾಡಿದ್ರು, ಆದ್ರೂ ಕೂಡ ನಾವು ಮಾಡಿಸ್ಕೊಳ್ತೀವಿ. ಯಾಕೆ? ಮುಂದೆ ಒಳ್ಳೇದಾಗ್ಲಿ ಅನ್ನೋದು. ಇದು ಒಂದು ಫೈನಾನ್ಷಿಯಲ್ ಸರ್ಜರಿ, ಒನ್ ಅವರ್ ದ ಸ್ಟ್ರೈಕ್ಸ್ ಅಂತೀವಿ. ಇದು ಒಂದು ಜನಸಾಮಾನ್ಯರಿಗೆ ಇದರಿಂದ ತೊಂದ್ರೆ ಇಲ್ಲ, ಖಂಡಿತ ಇಲ್ಲ. ಕುಲಕರ್ಣಿ ಹ್ಯೂಮರಸ್ಲಿ ಈಗ ಹೇಳ್ತಾರೆ, ಈಗ ಹೊಟ್ಟೆಲ್ ಹುಳ ಇದೆ ಅಂತ ಹೇಳಿ ಕರುಳು ಕಿತ್ತು ಕೇಳಬೇಕಾಗಿಲ್ಲ. ಇಲ್ಲ, ಕರುಳು ಕಿಳಬಾರ್ದು, ಅದಕ್ಕೆ ಔಷಧಿ ಕೊಡ್ಬೇಕು, ಹುಳುಕ್ಕೆ ಔಷಧಿ ಕೊಡ್ಬೇಕು, ಬೇರೆ ಹಾನಿ ಮಾಡಬಾರ್ದು. ಇಲ್ಲ, ಇಲ್ಲಿ ನಿಮ್ಮ ಮೀಡಿಯಾಗಳು ಮಹತ್ವವಾದ ರೋಲ್ ಅನ್ನ ಮಾಡತಕ್ಕಂತ ಅವಶ್ಯಕತೆ ಇದೆ. ಯಾಕೆಂದ್ರೆ ಪ್ರಶ್ನೆಗಳಿಗೆ ನಾವು ಅದನ್ನ ಸರಿಯಾಗಿ ಉತ್ತರ ಕೊಡಬೇಕು. ಈಗ ರಘು ಅವರೇ, ಇನ್ನೊಂದು ನಾನು ಅವ್ರಿಗೂ ಕೇಳಿದೆ, ಈಗ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತ ಆಭರಣಗಳು ಅದು ಲೆಕ್ಕ ಹೇಗೆ ತೋರಿಸೋದು? ಒಂದು ಮಾತು ಹೇಳ್ತಾರೆ, ಬಿಹೈಂಡ್ ಎವ್ರಿ ಬೆಗರ್ ದರ್ ಇಸ್ ಎ ಕಿಂಗ್, ಬಿಹೈಂಡ್ ಎವ್ರಿ ಕಿಂಗ್ ದರ್ ಇಸ್ ಎ ಬೆಗರ್ ಅಂತ. ಹಿಂದೆ ಯಾರು ಇವತ್ತೇನು ಬಡವಾಗಿರ್ಬೋದು ಯಾರು. ಆಮೇಲೆ ನಮ್ಮಲ್ಲಿ ಏನಿದೆ ಈ ವೆಲ್ತ್ ಪ್ರಿಸರ್ವೇಷನ್, ಅವರು ಹೇಳಿದ ಹಾಗೆ ನಮ್ಮಲ್ಲಿ ಸೇವಿಂಗ್ ಅನ್ನೋದು ಇದೆಯಲ್ಲ, ಪರ್ಟಿಕ್ಯುಲರ್ಲಿ ವಿಮೆನ್, ನಮ್ಮಲ್ಲಿ 35% ಸೇವಿಂಗ್ GDP ಈಗ ಬೆಳೀತಾ. ನೀವು ನೋಡಿ, GDP ಬೆಳೆದಂಗೆ, ಲಿಬರಲೈಸೇಷನ್ ಆದಂಗೆ, ಕನ್ಸಂಪ್ಷನ್ ಜಾಸ್ತಿ ಆದಂಗೆ ಸೇವಿಂಗ್ ರಿಡ್ಯೂಸ್ ಆಗ್ತಾ ಇದೆ. ಇವಾಗ 31% ಬಂದಿದೆ. ದಿಸ್ ಇಸ್ ನಾಟ್ ಎ ಗುಡ್ ಥಿಂಗ್. ಅಮೆರಿಕದಲ್ಲಿ 3 ಜನರೇಷನ್ ದಾಟಿ ಸಾಲ ಮಾಡಿದ್ದಾರೆ. ಹೌದು, they are borrowed 3 generations ahead. ನೀವು of course the economy is very vibrant, ಅದು ಬೇರೆ ವಿಚಾರ. economy is very, they can afford to pay ಅಂತ ಅವರು ಹೇಳ್ತಾರೆ. I can afford to pay, my economy is so ಸಾರಿ ರಾಘು ಅವರೇ, ನಾನು ಅದಕ್ಕೆ ಒಪ್ಪಲ್ಲ. ಯಾಕೆಂದ್ರೆ ನಾನು ಮುಗಿಸ್ಬಿಡ್ತೇನೆ. economy is so very vibrant. ಈಗ ಯಾರೋ ಒಬ್ಬ ಸಾಲ ತಗೊಳ್ತೀನಿ ಅಂತ ಹೇಳಿದ್ರೆ ಐ ಆಮ್ ಸೋ ವೈಬ್ರೆಂಟ್, ಐ ಆಮ್ ಕೇಪಬಲ್. ಈಗ ಅಲ್ಲಿ ನಿಮ್ಗೆ ಐ ವಾಂಟ್ ಟು ನೋ ಭಾರತಕ್ಕೂ ಅಮೆರಿಕದ ವ್ಯತ್ಯಾಸ. ನಾವು ಇಲ್ಲಿ ಉಳಿತಾಯ ಮಾಡಿ ಖರ್ಚು ಮಾಡ್ತಾರೆ, ಅವರು ಸಾಲ ಮಾಡಿ ಮುಚ್ಚುವರಿಕೆ ಮಾಡಿದ್ದಾರೆ. ಆದ್ರೆ ಇವತ್ತು ನೀವು ಒಂದು ರೂಪಾಯಿ ನೋಟ್ ಇಟ್ಕೊಂಡು ಹೋಗೋದಕ್ಕೂ ಡಾಲರ್ ನೋಟ್ ಇಟ್ಕೊಂಡು ಹೋಗೋದು ಜಗತ್ತಲ್ಲಿ ಯಾವ್ದಕ್ ಮರ್ಯಾದೆ ಅಂತ ಗೊತ್ತು ನಿಮಗೆ. ಡಾಲರ್ ಇಟ್ಕೊಂಡು ವರ್ಲ್ಡ್ ಸುತ್ತಬಹುದು. ದಟ್ ಎಕಾನಮಿ ಹಸ್ ಗಾಟ್ ಪವರ್, ಅದನ್ನ ಡಿಸ್ಕೌಂಟ್ ಮಾಡಕ್ಕಾಗಲ್ಲ. ಬಟ್ ಇಂಡಿಯನ್ ಬೆನಿಫಿಟ್, ಈಗ ಅನೇಕ ಶಾಕ್ಗಳಿಂದ ಭಾರತ ತಪ್ಪಿಸ್ಕೊಳ್ತಿ ಯಾಕು ಅಂತ ಹೇಳಿದ್ರೆ ಸೇವಿಂಗ್, ಇದು ಹೌಸ್ ಹೋಲ್ಡ್ ಸೇವಿಂಗ್, ಮೈಕ್ರೋ ಎಂಟರ್ಪ್ರೈಸಸ್. ನಾನು ವೈದ್ಯನಾಥನ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಇಂಡಿಯಾ ಅನ್ಇಂಕ್ ಅಂತ, ಅನ್ಇನ್ಕಾರ್ಪೊರೇಟೆಡ್ ಇಂಡಿಯಾ ಅಂತ. ವಾಸ್ಟ್ ಮೆಜಾರಿಟಿ ಆಫ್ ಇಂಡಿಯಾ, ದಟ್ ಇಸ್ ಅ ಮೈನ್ ಸ್ಟ್ರೀಮ್ ಇಂಡಿಯಾ, ಅವ್ರದ್ದೊಂದು ಸೇವಿಂಗ್ ಇದಿತ್ತು. ಹಾಗಾಗಿ ಇವರು ತಕ್ಷಣ ಈ ರೀತಿ ಅಂತ ಸಾಮಾನ್ಯ ಇಂಥ ಒಂದು ಇದು ಬಂದಾಗ ಜನರನ್ನು ತಿಳ್ಕೊಳ್ತಾರೆ, ಅಯ್ಯೋ ನಾನು ಚಿನ್ನ ಇದೆಲ್ಲ ಏನ್ ಮಾಡೋದು, ಏನು ಭಯ ಬಿಡುವಂತದ್ದಿಲ್ಲ. ನಿಮಗೆ ರೈತ ಕುಟುಂಬಗಳು, ಈಗ 14 ಕೋಟಿ ರೈತ ಕುಟುಂಬಗಳು ಹೋಯ್ತು, ಅದರಿಂದ ಹೊರಗೆ ಬಂತು. ಅವ್ರಿಗೆ ಅಗ್ರಿಕಲ್ಚರ್ ಇನ್ಕಮ್ ಕೇಳೋ ಹಂಗಿಲ್ಲ. ಯಾರೊಬ್ಬ ಕಾರ್ಪೆಂಟರ್ ಇದ್ದಪ್ಪ, ಅವ್ನು ಕಾರ್ಪೆಂಟ್ರಿ ಏನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿಲ್ಲ. ನಾನು ಕಾರ್ಪೆಂಟ್ರು, ನನ್ನ ಕಸುಬೆ ಕಾರ್ಪೆಂಟ್ರಿ, ನನ್ನ ತಂದೆ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ, ನಾನು ಕಾರ್ಪೆಂಟ್ರಿ ಮಾಡಿದ್ದೀನಿ. ಕಾರ್ಪೆಂಟ್ರಿ ಮಾಡಿ ನನಗೆ ರಿಜಿಸ್ಟ್ರೇಷನ್ ಇದು ಕೇಳಕ್ಕಾಗಲ್ಲ. ಆಮೇಲೆ ಇನ್ನೊಂದು ನೀವು ತಿಳ್ಕೊಳ್ಳಿ, ಮೊನ್ನೆ ಇನ್ಕಮ್ ಟ್ಯಾಕ್ಸ್ ನವರು ಅಸೆಸ್ ಮಾಡುವ ಅಲ್ಲಿ ಹಿಡಿತಾರೆ ಇಲ್ಲಿ ಹಿಡಿತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು, ಅದಕ್ಕೆ ತಪ್ಪಿಸ್ಕೋಬೇಕು, ಕಾನೂನಿನ ವಿರುದ್ಧವಾಗಿ ಹೋಗ್ಬೇಕು ಅಂತಲ್ಲ. 6 ಲಕ್ಷ ಕೇಸನ್ನ ಅಸೆಸ್ ಮಾಡೋ ಕೆಪಾಸಿಟಿ ಇರೋದು ಈ ದೇಶದಲ್ಲಿ. ಆಯ್ತಾ? 1% ಆಫ್ ದಿ ಅಸೆಸ್ಸೀಸ್. ಸೊ ನೀವು ಏನಾದ್ರು ಹೇಳುವಾಗ ಸ್ವಲ್ಪ ಜಡ್ಜೇ ಇಲ್ಲ ಸ್ವಾಮಿ, ಕೇಸ್ ಆಗ್ತಾ ಇಲ್ಲ ನೋಡಿ. ಹೆದರೋದು ಯಾರು ಗೊತ್ತಾ? ಜನಸಾಮಾನ್ಯರು, ಸುರೇಶ್ ಅವರು ಇವತ್ತು ಎಕಾನಮಿಸ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ 75% ಬ್ಲಾಕ್ ಮನಿ ಚಾನಲೈಸ್ ಆಗೋಯ್ತು ಅಂತ. ಬ್ಲಾಕ್ ಮನಿ, ನಿಜವಾದ ಬ್ಲಾಕ್ ಮನಿ. ಆದ್ರೆ ಭಯ ಪಡ್ತಿರೋರು ಯಾರು? ಜೆನ್ಯೂನ್ ಪೀಪಲ್ ಹೂ ಹ್ಯಾವ್ ಸಮ್ ಮನಿ. ಏನಪ್ಪಾ ಏನಾಗುತ್ತೋ ಏನಾಗುತ್ತೋ. ಯಾಕಂದ್ರೆ ಎಲ್ರಿಗೂ ಎಕಾನಮಿಕ್ ಲಿಟ್ರಸಿ ಇರಲ್ಲ, ಟ್ಯಾಕ್ಸ್ ಲಿಟ್ರಸಿ ಇರಲ್ಲ. ನೀವು ಕಾರಲ್ಲಿ ಓಡಿಸ್ತಾ ಇರ್ಬೋದು, ಆದ್ರೆ ನಿಮ್ಗೆ ರೋಡ್ ಸೇಫ್ಟಿ ಲಿಟ್ರಸಿ ಇರಲ್ಲ. ಎಲ್ಲಿ ಪಾಸ್ ಮಾಡಬೇಕು ಅಂತಾರೆ ನಮ್ಗೆ ಗೊತ್ತು, ಗಾಡಿ ಓಡಿಸ್ತಾ ಇರ್ತೀನಿ, ಆದ್ರೆ ಈ ಲಿಟ್ರಸಿ ಅನ್ನೋದು ಇಲ್ಲ ನಮ್ಗೆ. ಸೊ ಆದ್ರೆ ಇದು ಈಗ ಒಂಥರ ಚರ್ನಿಂಗ್ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ರಘುವರೇ. ವೀಕ್ಷಕರಿಗೆ ಒಂದು ಬ್ರೇಕ್ ಬಳಿಕ ಚರ್ಚೆ ಮುಂದುವರಿಯುತ್ತೆ. ಬೆಟರ್, ಆದ್ರೆ ಫುಲ್ ಸ್ಲೀವ್ಸ್ ಇದೆಯಾ ನಿಮ್ಮ ಹತ್ರ? ವೈ, ಯು ಲುಕ್ ಗ್ರೇಟ್.
ಆದ್ರೆ ನನ್ನ ತ್ವಚೆ ನಿನ್ನಂತೆ ಇರ್ತಿದ್ರೆ ಮಮ್ಮಿ ಆದ್ರೂ ಇಷ್ಟು ಯಂಗ್ ಮತ್ತು ಗ್ಲೋಯಿಂಗ್ ಸ್ಕಿನ್. ಇದರ ಗುಡ್ ಅಂದ್ರೆ ಸಂತೂರ್ ಬಾಡಿ ಲೋಷನ್. ಹೊಸ ಸಂತೂರ್ ಬಾಡಿ ಲೋಷನ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಸಕೂರ ಮತ್ತು ಚಂದನದ ಉತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಸಂತೂರ್ ಬಾಡಿ ಲೋಷನ್ ನೊಂದಿಗೆ ನಿಮ್ಮ ತ್ವಚೆ ತಾರುಣ್ಯಪೂರ್ಣವಾಗುತ್ತೆ, ಥೇಟ್ ನಿಮ್ಮ ಮುಖದಂತೆ. ಈಗ ಫುಲ್ ಸ್ಲೀವ್ಸ್ ತೋರಿಸ್ಲಾ? ನೀವ್ ಹಣ ಇರೋ ಚಿನ್ನ ಬಿಡ್ಸಕ್ಕೆ ಹಣ ಬೇಕೆ? ನಿಮ್ ಬಳಿ ಇರೋ ಬಂಗಾರನ ಇಂದಿನ ಬೆಲೆಗೆ ಮಾರಾಟ ಮಾಡ್ಬೇಕು. ಅಟಿಕಾ ಕಂಪನಿ ನಿಮ್ ಗೋಲ್ಡ್ ಅನ್ನು ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆ ಕೊಂಡ್ಕೊಂತಾರೆ. ಅಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಆಪತ್ಕಾಲದ ಬಂಧು. ಆಧುನಿಕ ಜೀವನ ಶೈಲಿಗೆ ಆಗಿದೆಯಾ ಆರೋಗ್ಯದಲ್ಲಿ ಏರುಪೇರು? ನಿಮ್ಮ ಅನಾರೋಗ್ಯಕ್ಕೆ ಕೊಡ್ತಾರೆ ಮದ್ದು ನಮ್ಮ ಡಾಕ್ಟರ್. ಮಧುಮೇಹ, ರಕ್ತದೊತ್ತಡ, ಕೆಮ್ಮು, ಜ್ವರ ಮುಕ್ತಿಗೆ ಸುಲಭೋಪಾಯ. ವೈದ್ಯರು ನೀಡೋ ಆರೋಗ್ಯ ಟಿಪ್ಸ್ ಪಾಲಿಸಿ ತಪ್ಪಿಸಿಕೊಳ್ಳಿ ಅಪಾಯ. ಮೈ ಡಾಕ್ಟರ್ ವೀಕ್ಷಿಸಿ 4:30ಕ್ಕೆ. ಎಷ್ಟು ಸುಂದರವಾಗಿದ್ದಾಳೆ. ಶಿ ಸೋ ಟ್ಯಾಲೆಂಟೆಡ್. ಕಾಫಿ ಕುಡಿಯೋಣ್ವೆ? ನಾನು ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಮಮ್ಮಿ ಮಮ್ಮಿ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. ಈಗ 100 ಗ್ರಾಂ 2 ಸಂತೂರ್ ಸಾಬೂನು ಜೊತೆಗೆ ₹5 ಒಂದು ಹಾರ್ಲಿಕ್ಸ್ ಉಚಿತ. ಆಪತ್ಕಾಲದಲ್ಲಿ ಚಿನ್ನ ಅಡ ಇಟ್ಟು ಕಷ್ಟ ನೀಗ್ಬೋದು, ಆದ್ರೆ ಅಡ ಇಟ್ಟು ಚಿನ್ನ ಬಿಡಿಸ್ಕೊಳ್ಕಾಗ್ದಿದ್ರೆ ಚಿಂತಿಸಬೇಡಿ. ನಿಮ್ ಸಹಾಯಕ್ಕಾಗಿಯೇ ಅಟಿಕಾ ಗೋಲ್ಡ್ ಕಂಪನಿ ಜನ್ಮ ತಾಳಿದೆ. ನೀವು ಅಡ ಇಟ್ಟ ಬಂಗಾರನ ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂತಾರೆ. ಅಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಆಪತ್ಕಾಲದ ಬಂಧು. ಬಂಗಾರ ಭಾರ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಕಿರಣ್ ಅವರು, ನೀವು ಆಗ್ಲೇ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ರಘು ಅವರು ಹೇಳಿದಂತ ಮಾತಿಗೆ. ಈಗ ನಾವೆಲ್ಲ ಏನ್ ಅನ್ಕೊಳ್ತಾ ಇದೀವಿ, ಇದು ಒಂದು ದೊಡ್ಡ ಹೊಡೆತ. ಅದು ಯಾವುದೂ ಅಲ್ಲ. ಯಾವುದೇ ಒಂದು ವ್ಯಕ್ತಿ, ಆಲ್ರೆಡಿ ನಮ್ಮ ರಘು ಅವರು ಹೇಳಿರೋ ಹಾಗೆ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಫ್ರೀಡ್ ಫ್ರಮ್ ಆಲ್ ದಿಸ್ ಅಂತ. ಅದಕ್ಕೆ ಒಂದು ಮಿತಿ ಇದೆ, ಅದನ್ನ ತೋರಿಸ್ಕೋಬಹುದು. ಇದಲ್ಲದೆ 10 ವರ್ಷದಿಂದ ಇಳ್ಕೊಂಡಿರ್ತಕ್ಕಂತಹ ದುಡ್ಡು ಅಂತಂದ್ರೆ ಅಥವಾ ಬಂಗಾರ ಅಂದ್ರೆ ಆವತ್ತಿನ ದಿನ ಅದರ ಬೆಲೆ ಏನಿತ್ತು ಅಂತ ಅದನ್ನು ನೀವು ಮೊತ್ತ ಹಾಕ್ಬೇಕಾಗತ್ತೆ. ಇದಲ್ಲದೆ ಎಲ್ಲದಕ್ಕಿಂತ ಇದು ಒಂದು ಏನಕ್ಕೆ ಅಂತಂದ್ರೆ, ಈಗ ಇವರು ಹೇಳಿರೋ ಹಾಗೆ ಒಂದು ಮನ್ ಕಿ ಬಾತ್ ಅಲ್ಲಿ ಐ ಥಿಂಕ್ ಲಾಸ್ಟ್ ಸಂಡೇ ಬಂದಿದ್ದ ವಿಷಯ, ಅವರುಗಳು ಎಲ್ಲೆಲ್ಲಿ ದುಡ್ಡನ್ನ ಇಡಕ್ಕೆ ಸಾಧ್ಯ ಇದೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಇದರಲ್ಲಿ ಮೊಟ್ಟ ಮೊದಲನೇದಾಗಿ 3,100 ಕೋಟಿಯಷ್ಟು ಕಲೆಕ್ಟ್ ಆಗ್ತಕ್ಕಂತಹ ಕಾರ್ಪೊರೇಷನ್ ಮುನ್ಸಿಪಾಲಿಟಿ ಅಂದ್ರೆ ಡೌನ್ ದಿ ಲೈನ್, ನಾನು ಹೇಳ್ತಾ ಇರೋದು ಸಣ್ಣ ಕಾರ್ಪೊರೇಷನ್ ಮಟ್ಟಕ್ಕೂ ಯೋಚನೆ ಮಾಡಿದಾಗ ಹೋಗತಕ್ಕಂತಹ ಜಾಗದಲ್ಲಿ ಇದೇ ಅವಧಿಯಲ್ಲಿ 13,000 ಕೋಟಿ ಕಲೆಕ್ಟ್ ಆಗಿದೆ ಅಂತ. ಅದೇನು ಅಕೌಂಟೆಡ್ ಆಡಿಟೆಡ್ ಡಾಕ್ಯುಮೆಂಟ್ಸ್ ಬಂದಿದೆ. ಸಾಕಷ್ಟು ಕಡೆ ಬಂದಿರ್ಲಿಕ್ಕೂ ಇಲ್ಲ. ಇದರಲ್ಲಿ ಚಿನ್ನ ಇವರು ಹೇಳೋ ಹಾಗೆ ಸರಳವಾಗಿ ಇನ್ವೆಸ್ಟ್ ಮಾಡಿ ಸರಳವಾಗಿ ಕ್ಯಾಶ್ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನ ಆಗಿ ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕೆ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಈ 8ನೇ ತಾರೀಕಿನ ನಂತರ 2,000 ನೋಟ್ ಹೊರಗಡೆ ಬಂದಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಸೀರಿಯಸ್ ವಿಷಯ. ಆ 8ನೇ ತಾರೀಕಿನ ನಂತರ ಹೊರಗಡೆ ಬಂದಿರತಕ್ಕಂತಹ ಪ್ರತಿಯೊಂದು ನೋಟ್ಗೂ ಒಂದು ಸೀರಿಯಲ್ ನಂಬರ್ ಇದೆ. ಆ ಸೀರಿಯಲ್ ನಂಬರ್ ಹ್ಯಾಸ್ ಕಮ್ ಔಟ್ ಥ್ರೂ RBI, ಬಿ ಇಟ್ ಎನಿ ಡಿವಿಷನ್ ಆರ್ ವಾಟ್ ಎವರ್ ಇಟ್ ಈಸ್. ಸೊ ಅದರ ಒಂದು ಸೀರಿಯಲ್ ನಂಬರ್ ಅನ್ನ ಯಾವ ಬ್ಯಾಂಕ್ಗೆ ಅಲಾಟ್ ಆಯ್ತು ಅಂತಕ್ಕಂಥದ್ದು ಸರ್ಕಾರದ ಬಳಿ ಈಗ ಆಲ್ರೆಡಿ ದಾಖಲಾತಿದೆ. ಈ ದಾಖಲಾತಿ ರೆಕಾರ್ಡೆಡ್ ದೇ ಹ್ಯಾವ್ ದ ನರ್ವ್ಸ್. ನಮ್ಮ ದೇಹದಲ್ಲಿ ಹೆಂಗೆ ಕೊನೆವರೆಗೂ ನರ್ವ್ ಹೋಗಿದೆ, ಅದೇ ತರ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅನ್ನೋ ಇನ್ಫಾರ್ಮೇಶನ್ ಅವ್ರ ಹತ್ರ ಆಲ್ರೆಡಿ ಇದೆ. ಈಗ ಯಾವುದೋ ಒಂದು ಜಾಗದಲ್ಲಿ 4 ಲಕ್ಷ ಅಥವಾ 30 ಲಕ್ಷ ಸಿಕ್ತು ಅಂದಾಗ ಅದಕ್ಕೊಂದು ಸೀರಿಯಲ್ ನಂಬರ್ ಇರುತ್ತೆ. ಅದರಿಂದ ದೇ ಕ್ಯಾನ್ ಟ್ರ್ಯಾಕ್ ಇಟ್ ಬ್ಯಾಕ್ ಫ್ರಮ್ ವಿಚ್ ಬ್ಯಾಂಕ್ ಇಟ್ ಈಸ್ ಡ್ರಾನ್. ಸಿಂಪಲ್. ಸೊ ವೆನ್ ಯು ಕುಡ್ ರೀಚ್ ದಟ್ ಬ್ರಾಂಚ್ ಹೂ ಹ್ಯಾಸ್ ಡ್ರಾನ್ ಅನ್ನೋದು ಸಿಗಾಕೊಳ್ಳುತ್ತೆ. ಓಕೆ,
ಹೂ ಹ್ಯಾಸ್ ಡ್ರಾನ್ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ವೈ ಅಂಡ್ ಹೌ ದಟ್ ಮನಿ ಕೇಮ್ ಔಟ್ ಆಫ್ ದ ಬ್ಯಾಂಕ್ ಅನ್ನೋದು ಗೊತ್ತಾಗುತ್ತೆ. ಸೊ ಇದರಿಂದ ಇದು ಕಾಳಧನ ಟರ್ನ್ ಆಯ್ತು ಅನ್ನೋದು ಒಂದು ಸಿಂಪಲ್ ಆಗಿರೋದು. ಇನ್ನ ಒಂದು, ಈಗ ಕಳೆದ ಕೆಲವೇ ದಿನಗಳಲ್ಲಿ ಜನಧನ್ ಅಕೌಂಟ್ ಅಲ್ಲಿ ದುಡ್ಡೇ ಇರಲಿಲ್ಲ. ಕೆಲವರು ಇಟ್ಟಿದ್ರು, ಇಲ್ಲ ಅಂತಲ್ಲ, ಬಟ್ ಇರದೇ ಇರೋ ಅಕೌಂಟ್ಗಳಲ್ಲಿ ಈಗ 21,000 ಕೋಟಿ ಎಷ್ಟು ಜಮಾ ಆಗಿದೆ ಅಂತ. ಮೇ ಬಿ ದಟ್ ಇಸ್ ಸ್ಟಿಲ್ ರಾ ಅಂಡ್ ಇಟ್ ಕುಡ್ ಬಿ ಸ್ಟಿಲ್ ಮೋರ್ ಆಲ್ಸೋ. 27 ಅಂತ ನನ್ನ ಬಂದಿದೆ, ಇನ್ನು ಲೆಕ್ಕ ಬರಬೇಕಾಗಿರೋದು. ಅದು ಎಲ್ಲನೂ ಅದರಲ್ಲಿ ಅಟ್ಲೀಸ್ಟ್ 70-80% ಅನ್ಅಕೌಂಟೆಡ್ ಇರಬಹುದು. ಸೊ ಅದನ್ನ ಈಗ ತಕ್ಷಣಕ್ಕೆ ಯಾರು ವಾಪಸ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಇಟ್ಟಿರ್ತಕ್ಕಂಥವ್ನು ಹೋದ್ರೆ ನಿನ್ ಪ್ಯಾನ್ ಕಾರ್ಡ್ ಕೇಳ್ತಾರೆ, ನೀನ್ ಎಲ್ಲಿಂದ ತಗೊಂಡೆ ಅನ್ನೋ ಹೆದರಿಕೆ ಅವರಿಗಿದೆ. ಸೊ ಇದೆಲ್ಲ ನೋಡಿದ್ರೆ ಜನಧನ್ ಅಕೌಂಟ್ ಅವ್ರಿಗೆ ಲಿಮಿಟ್ ಹಾಕಿದ್ರಲ್ಲಿ ಇದೆಲ್ಲ ನೋಡಿದ್ರೆ ಈಗಿನ ಕಾಲದಲ್ಲಿ ಈಗ ನೀವು ಅಟಿಕಾ ಗೋಲ್ಡ್ ಅಂತೆಲ್ಲ ತೋರಿಸ್ತೀರಿ, ಅವ್ರೇನ್ ಹೇಳ್ತಾರೆ, ನೀವು ಬಂಗಾರನ ಇಡೀ ದುಡ್ಡನ್ನ ಕೊಡ್ತೀವಿ ಅಂತ. ಅಂದ್ರೆ ದಿಸ್ ಇಸ್ ಅ ಲಿಕ್ವಿಡ್ ಕ್ಯಾಶ್, ಇಟ್ ಇಸ್ ಈಸಿಲಿ. ಈಗ ಪಾಯಿಂಟ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಈಗ ಕೃಷಿ ಮೂಲದವರು ಅವರು ಅನೇಕ ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿರ್ತಾರೆ. ಈಗ ಆಭರಣಗಳನ್ನ ತೆಗೆದುಕೊಂಡಿರ್ತಾರೆ, ಅದನ್ನ ವಂಶ ಪಾರಂಪರ್ಯ ಬಂದಿರ್ಬೋದು, ಅದು ಅವರು ತೆಗೆದುಕೊಂಡಿರ್ಬೋದು. ಅದನ್ನ ಯಾವ ರೀತಿ ಲೆಕ್ಕ ತೋರಿಸೋದು, ಯಾವ ರೀತಿ ಏನೋ ಸಮಸ್ಯೆ ಇಲ್ಲ. ಈಗ ನೋಡಿ, ಒಂದು ಸಾಮಾನ್ಯವಾಗಿ ಏನಾಗಿದೆ, ಲ್ಯಾಂಡ್ ನಮ್ಮಲ್ಲಿ 1.34 ಹೆಕ್ಟೇರ್ ಪರ್ ಕ್ಯಾಪಿಟಲ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳೋದು ಆವರೇಜ್ ನ್ಯಾಷನಲ್ ಲೆವೆಲ್. ಅದರಲ್ಲಿ 10 ಎಕರೆ ಮೇಲೆ ಇರುವುದಾರೆ. ಇದು ಸಣ್ಣದಾಗ್ತಾ ಯಾಕೆ ಬಂದಿದೆ ಅಂದ್ರೆ, ದೊಡ್ಡ ದೊಡ್ಡ ಹಿಡುವಳಿದಾರರು ಮನೆಯಲ್ಲಿ ಸಂಸಾರ ಜಾಸ್ತಿ ಆಗ್ತಾ, ಮಕ್ಕಳು ಜಾಸ್ತಿ ಆಗ್ತಾ, ಅವು ಡಿವೈಡ್ ಆಗ್ತಾ ಬಂದಿದೆ. ಆ ಎನ್ಸಿಸ್ಟರ್ ಪ್ರಾಪರ್ಲಿ ನಮ್ಮಲ್ಲಿ ಅಗ್ರಿಕಲ್ಚರ್ ಫ್ಯೂಡಲ್ ಎಲ್ಲ ಸಿಸ್ಟಮ್ ಇದೆಯಲ್ಲ. ಸೊ ಅದರಿಂದ ಬಂದಿರತಕ್ಕಂಥದ್ದು ಒಂದು ಹೇಳ್ಬೋದು. ಅಗ್ರಿಕಲ್ಚರ್ ಫ್ಯಾಮಿಲಿ ಸ್ವಲ್ಪ ಗೋಲ್ಡ್ ಎಲ್ಲ ಇರುತ್ತೆ. ಎಲ್ಲರೂ ಅಂತ ಹೇಳ್ತಕ್ಕಂಥದ್ದಲ್ಲ, ಅನೇಕರಿಗೆ ಅವರೇಜ್ ಇನ್ಕಮ್ ಆಫ್ ಎ ಫಾರ್ಮರ್ 6,000 rupees per month ಬಿಲೋ ಗವರ್ಮೆಂಟ್ P1. ಆ ಸಮಸ್ಯೆನೂ ಇದೆ. ಆದ್ರೂ ಕೂಡ ನಿಮಗೆ ಎಲ್ಲರ ಹತ್ರನೂ ಗೋಲ್ಡ್ ಇಲ್ಲ. ಮೊದಲನೇದಾಗಿ ವೆಲ್ತ್ ಇಲ್ಲ, ಕ್ಯಾಶು ಇಲ್ಲ. ಬಿಕಾಸ್ 80% ಇಂಡಿಯನ್ಸ್ ಆರ್ ಲೆಸ್ ದೆನ್ $2 a day ಅಂತ ವರ್ಲ್ಡ್ ಬ್ಯಾಂಕ್ ಹೇಳುವಂತದ್ದು. ಸಾಕಷ್ಟು ಜನ ಕರೆಗಳು ಮಾಡ್ತಾ ಇದ್ದಾರೆ ಸರ್. ಪ್ರೇಮ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಪ್ರೇಮ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ಇಟ್ಟಿದ್ರು ಮೇಡಮ್ ಗೋಲ್ಡ್ ನ? ಗೋಲ್ಡ್ ಏನು ತುಂಬಾ ಇಲ್ಲ. ನಾವು ಏನಂದ್ರೆ ನಮ್ಮ ಮಗು ಹುಷಾರಿಲ್ದೆ ನಾವು ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ. ಲೋನ್ ತಗೊಂಡಿದೀವಿ, 1 ಲಕ್ಷ ಸಾಲ ತಗೊಂಡಿದೀವಿ. ಇವಾಗ ಅದು ನಾವು ಬ್ಯಾಂಕ್ ಅಲ್ಲಿ ಇಟ್ಟಿರೋದು 70-80 ಗ್ರಾಮ್ ಇರ್ಬೋದು ಅಷ್ಟೇ. ಅದೇನು ತೊಂದ್ರೆ ಆಗಲ್ವಾ? ಏನೇನು ತೊಂದರೆ ಆಗಲ್ಲ, ನೀವು ಏನೋ ವರಿ ಮಾಡ್ಬೇಡಿ. ಹೌದಾ? 500 ಗ್ರಾಮ್ ಅಂತ ಹೇಳಿದ್ರೆ ಸುಮಾರು 15 ಲಕ್ಷ ರೂಪಾಯಿ ದುಡ್ಡಿಂದು. ನೀವು ತಗೊಂಡ್ರೆ ಸಾಲನೂ ಕಮ್ಮಿ, ನಿಮ್ ಚಿನ್ನಾನೂ ಕಮ್ಮಿ. ಏನು ಭಯ ಬೀಳ್ಬೇಡಿ. ಹೌದಾ? ಅದು ಎಲ್ಲಾ ಟಿವಿನಲ್ಲೂ ಚಿನ್ನದ ಬಗ್ಗೆನೇ ನಿಮ್ಗೆ 500 ಗ್ರಾಮು ಮದುವೆ ಆದವ್ರಿಗೆ, 250 ಗ್ರಾಮು ಅವಿವಾಹಿತರಿಗೆ. 500 ಗ್ರಾಮು ಅಂತ ಹೇಳಿದ್ರು 15 ಲಕ್ಷ ಬಹಳ ದುಡ್ಡಿಂದು, ಅದು ಹೆಚ್ಚಾಯ್ತದು. ನೀವೇನು ಭಯ ಬೀಳುವಂತದ್ದಿಲ್ಲ. ಆಮೇಲೆ ಪ್ರೇಮ ಅವರೇ, ನೀವು ಮಿಸ್ಲೀಡ್ ಮಾಡಿದ್ರೆ ಭಯ ಬೀಳ್ಬೇಡಿ. ಅಲ್ಲ, ಅಂತವ್ರ ಬಗ್ಗೆ ಎಚ್ಚರವಾಗಿರ್ಬೇಕು ನೀವು. ಬೇರೆಯವ್ರು ಇರ್ತಾರೆ, ನಮ್ಮ ಚಿನ್ನ ಕೂಡ ನಾವು ಕೊಡ್ತೀವಿ, ಹಣ ಈ ತರ ಎಲ್ಲ ಇರ್ತಾರೆ. ಸ್ವಲ್ಪ ಅವ್ರ ಬಗ್ಗೆ ಹುಷಾರಾಗಿರಿ. ಅವ್ರು ಇಟ್ಟಿರೋದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೋ ಯಾವ ಬ್ಯಾಂಕ್ ಅಂತ ಕೇಳಿ. ಯಾವ ಬ್ಯಾಂಕ್ ಅಲ್ಲಿ ಇಟ್ಟಿರೋದು ಪ್ರೇಮ ಅವ್ರೆ ನೀವು? ಅಥವಾ ಮಾರ್ವಾಡಿ? ಹಲೋ, SBM ಆಗಿರೋದ್ರಿಂದ ಯಾವುದೇ ತರದ ಚಿಂತೆಗೆ ಅವಕಾಶ ಇಲ್ಲ. ಅಲ್ಲ, ನೀವು ಏನಾದ್ರೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಡದೇ ಇದ್ರು ಕೂಡ ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಯಾರು ಏನು ಭಯ ಬೀಳುವಂತದ್ದಿಲ್ಲ. ನಿಮ್ ರೈಟ್ ಅದು, ನಿಮ್ಮ ಹಕ್ಕು ಅದು. ಅವನು ಮಾರ್ವಾಡಿನೇ ಇರ್ಲಿ, ಯಾನೇ ಆಗಿರ್ಲಿ, ನೀವು ಹೋಗಿ ಕೇಳುವಂತದ್ದು ನೀವು ಮಾಡಬಹುದು. ಓಕೆ ಪ್ರೇಮ ಅವರು, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಎಸ್, ಈಗ ಕೃಷ್ಣಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಕೃಷ್ಣಮೂರ್ತಿ ಅವರೇ ನಮಸ್ಕಾರ. ಹಲೋ ಕೃಷ್ಣಮೂರ್ತಿ ಅವರೇ ನಮಸ್ಕಾರ. ಕೃಷ್ಣಮೂರ್ತಿ ಅವರೇ ಹೇಳಿ ಸರ್. ಹೇಳಿ ಕೃಷ್ಣಮೂರ್ತಿ ಅವರೇ, ಹೇಳಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೆ ಈಗ ಈ ಒಂದು ಹೊಸ ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು? ಹೌದೌದೌದು. ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಪ್ರಾಬ್ಲಮ್ ಏನಿಲ್ಲ. ಹೇಳಿ ಸರ್. ಕೇಳಿಸ್ತಾ ಇದೆ ಈಗ? ಓಕೆ, ಅವರಿಗೆಲ್ಲ ಮಾತಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹಲೋ, ಎಸ್, ಈಗ ಸಚಿನ್ ಅವರು ಕರೆ ಮಾಡಿದ್ದಾರೆ ರಾಮನಗರದಿಂದ. ಸಚಿನ್ ಅವರೇ ನಮಸ್ಕಾರ. ಹಲೋ ಹಲೋ, ಮಾತಾಡಿ ಸಚಿನ್ ಅವರೇ. ಓಕೆ, ಏನೋ ಪ್ರಾಬ್ಲಮ್ ಆಗಿದೆ. ಓಕೆ, ಅವ್ರಿಗೆ ಅವ್ರು ನೀವು ಹೇಳ್ತಾ ಇದ್ರೆ, ಈಗ ಕೃಷಿ ಮೂಲದವ್ರು ಯಾವ ರೀತಿ ತೋರಿಸಬಹುದು ಆದಾಯದ, ಅಂದ್ರೆ ಈಗ ಇನ್ನೊಂದು ಪ್ರಾಬ್ಲಮ್ ಹೇಳಿದ್ರು ನೀವು, ಅವ್ರ ಆದಾಯದ ಮಿತಿ ಎಷ್ಟು ವಿಧಿಸಿದ್ದಾರೆ, ಮತ್ತೆ ನಮ್ಮ ರೈತರು ಶ್ರೀಮಂತರು ಕೂಡ ಅಲ್ಲ, ಚಿನ್ನ ಇಟ್ಟಿರಲ್ಲ ಅಂತ. ಮತ್ತೆ ಈಗ ನಾವು ನೋಡ್ಬೋದು, ವಿವಾಹಿತ ಮಹಿಳೆ ಗರಿಷ್ಠ 500 ಗ್ರಾಮ್ ಚಿನ್ನ ಇಟ್ಕೊಂಡಿರ್ಬೋದು ಅಂತ ಹೇಳಿದ್ದಾರೆ. ಮತ್ತೆ ಈಗ ಅವ್ರ ಆದಾಯದ ಇದ್ದ ಕೂಡ ಯಾವ ರೀತಿ ಇಟ್ಕೊಳ್ಬಹುದು? ಈಗ 500 ಗ್ರಾಮ್ ಅಂತಂದ್ರೆ ಹೆಣ್ಮಕ್ಳು ಹೆಂಗ್ ಇಟ್ಕೊಳಕ್ ಸಾಧ್ಯ ಇದೆ? ಅವ್ರು ಯಾವ ಫಾರ್ಮಲ್ಲಾರು ಇಟ್ಕೊಳ್ಳಿ, ಒಡವೆ ಇರ್ಲಿ, ಬೇರೆ ರೀತಿಯಲ್ಲಿ ಕಾಯಿನ್ ಇರ್ಲಿ, ಏನೇ ಇರ್ಲಿ. ಒಬ್ಬ ಅಗ್ರಿಕಲ್ಚರ್ ಫ್ಯಾಮಿಲಿ ಅಂತ ಹೇಳಿದ್ರೆ ನಿಮಗೆ ಯಾವ ರೈತರು ಕುರಿ ಮೇಯಿಸೋರು ಲೆಕ್ಕಪತ್ರ ಇಟ್ಕೊಳ್ಳಲ್ಲ. ಎಲ್ಲಾ ಮನಸ್ಸಲ್ಲಿರುತ್ತೆ, ಇಷ್ಟು ಮಂದಿ ಇದೆ, ಇಷ್ಟು ಕುರಿ ಇದೆ ಅಂತ ಹೇಳ್ತಾರೆ. ಹೊರಗೆ ಹೋಗ್ತಾರೆ, ಅವ್ರಿಗೆಲ್ಲ ಒಂಚೂರು ಹೆಚ್ಚು ಕಡಿಮೆ ಗೊತ್ತಾಗುತ್ತೆ. ಅಷ್ಟು ಬಹಳ ಇಂಟ್ಯೂಟಿವ್ ನಾಲೆಜ್ ಇರುತ್ತೆ ಅವ್ರಿಗೆ.
ನಿಮ್ಗೆ ನಾನೊಬ್ರು ಕೋಳಿ ಸಾಕ್ತಾ ಇದ್ರು ಇಲ್ಲೇ ಲಿಂಗರಾಜಪುರಲ್ಲಿ ಬಹಳ ವರ್ಷದ ಹಿಂದೆ. ಅವ್ರಿಗೆ ನಿಮ್ಗೆ ಹೆಂಗೆ ಲಾಭ ಇದೆಯಾ ಅಂತ, ಸರ್ ನಾನು ಲೆಕ್ಕ ಇಟ್ಕೊಳ್ಳಲ್ಲ ಸರ್, ಲಾಸ್ ಆದ್ರೆ ಬೇಜಾರ ಅಂದ್ರು. ನಮ್ಮಲ್ಲಿ ಏನೈತಿ ಅಂದ್ರೆ ಅಗ್ರಿಕಲ್ಚರ್ ಇಸ್ ಅ ವೇ ಆಫ್ ಲೈಫ್ ಅಂತ. ನೀವು ಅವ್ರಿಗೆ ಅದ್ರ ದುಡ್ಡು ಬಿಡುತ್ತೋ ಆದ್ರೆ ಅವ್ರು ಕೃಷಿ ಮಾಡ್ತಾನೆ. ಇಂಥ ಮಳೆಗಿಂತ ಬೆಳೆ ಹಾಕ್ಬೇಕು ಅನ್ನೋದೆಲ್ಲ ನಮ್ಮ ಕೃಷಿಕರು ಇದಾರಲ್ಲ, ಅವೇ ನೀವು ಲೆಕ್ಕಪತ್ರ ಇಟ್ಟು ಬ್ಯಾಲೆನ್ಸ್ ಶೀಟ್ ಮಾಡಿ ಕೃಷಿ ಮಾಡೋದಲ್ಲ. ನೀವು ಆ ಕೃಷಿ ಮಾಡಲಿಲ್ಲ ಅನ್ನೋ ಅವ್ರು ಹೊದ್ಕೋದೇ ಇಲ್ಲ. ಆ ರೀತಿಯಾಗಿ ಲೈಫ್ ಸ್ಟೈಲ್ ಆಗಿರ್ತಕ್ಕಂಥದ್ದು. ಅವ್ರಿಗೆ ನೀವು ಲೆಕ್ಕಪತ್ರ ಈಗ ಕೋರ್ಸ್ ಸ್ಲೋಲಿ ಈ ಸಿಸ್ಟಮ್ಸ್ ಬರ್ತಾ ಇರೋದ್ರಿಂದ ಇಷ್ಟು ಎಕರೆ ಇದೆ, ಇಂಥ ಬೆಳೆ ಬೆಳೆದಿವಿ, ಇಷ್ಟು ಖರ್ಚಾಯ್ತು, ಗೊಬ್ಬರ ಎಷ್ಟಾಯ್ತು. ಬಳ್ಳಾರಿಯಿಂದ ಒಬ್ರು ಕರೆ ಮಾಡಿದ್ರು, ಬಸವಲಿಂಗಪ್ಪ ಅಂತ ಹೇಳಿ. ಬಸವಲಿಂಗಪ್ಪ ಅವರ ನಮಸ್ಕಾರ. ಸರ್ ನಾವು ರೈತರು ಯೋಜನೆ ಇಟ್ಟಿದ್ದೀವಿ ಸರ್, ಬ್ಯಾಂಕ್ನಲ್ಲಿ ದುಡ್ಡು ತಗೊಂಡಿದ್ವಿ, ಸಾಲ ಲೋನ್ ತಗೊಂಡಿದ್ವಿ. ಎಷ್ಟು ಗ್ರಾಮ್ ಚಿನ್ನ ಇಟ್ಟಿದ್ದೀರಾ ಬ್ಯಾಂಕ್ ಅಲ್ಲಿ? ಯಾವ ಬ್ಯಾಂಕ್? 50 ಗ್ರಾಮ್. 50 ಗ್ರಾಮ್. ಯಾವ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ? ಇದು ಪ್ರಗತಿ ಗ್ರಾಮೀಣ ಬ್ಯಾಂಕ್. ಓಕೆ. ಎಸ್, ಈಗ ಏನ್ ಪ್ರಾಬ್ಲಮ್ ಏನ್ ನಿಮ್ಗೆ? ಅದೇ ಏನ್ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದೆ. ಪ್ರಾಬ್ಲಮ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದೀರಾ? ಅದರಿಂದ ಯಾವುದೇ ತರದ ಅಡಚಣೆ ತೊಂದರೆ ಏನೂ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹಣ, ನಿಮ್ಮ ಚಿನ್ನನ ನೀವು ಸೇಫ್ ಆಗಿರೋ ಜಾಗದಲ್ಲೇ ಇಟ್ಟಿದ್ದೀರಿ. ಟೈಮ್ ಟು ಟೈಮ್ ನಿಮ್ಮ ಬಡ್ಡಿ ಅಥವಾ ಅದೇನಿದೆ ಕಟ್ಟಿ ನೀವು ಉಳಿಸ್ಕೊಂಡ್ರೆ ನಿಮ್ಮದು ಯಾವುದೇ ತರದ ಯೋಚನೆಗೆ ಅವಕಾಶ ಇಲ್ಲ. ಓಕೆ. ನಿಮಗೆ ಈಗ ಪರಿಹಾರ ಸಿಗ್ತಾ ಬಸವಲಿಂಗಪ್ಪ ಅವರೇ? ಇನ್ನೇನೋ ಡೌಟ್ ಇದೆಯಾ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಹಾಗೇನೆ ಈಗ ಕಿರಣ್ ಅವರೇ, ಮತ್ತೊಂದು ಕಡೆ ಈಗ ಈ ಒಂದು ಮಿತಿ, ಈಗ ಪುರುಷರು ಗರಿಷ್ಠ 100 ಗ್ರಾಮ್ ಇಟ್ಕೊಳ್ಬಹುದು ಅಂತ ಹೇಳಿದ್ದಾರೆ, ಮತ್ತೆ ಅವಿವಾಹಿತ ಯುವತಿಯರಿಗೆ 200 ಗ್ರಾಮ್ ಇಟ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೂ ಕೂಡ ಈಗ ದಾಖಲೆಗಳನ್ನ ತೋರಿಸಬೇಕಾಗತ್ತೆ ಅಥವಾ ಈ ಮಿತಿ ಒಳಗಡೆ ಇರೋದಂತ ಹೇಳ್ತೀರಾ? ಸರ್, ಈಗ ನನ್ನ ಕೇಳಿದ್ರೆ ಇದು ಎಲ್ಲ ಏನು ಅಂದ್ರೆ ಗೇಮ್ದು ಒಂದು ಫ್ರೇಮ್ ಆಫ್ ಔಟರ್ ಲೈನ್ ಹಾಕಿದ್ದಾರೆ ಅಷ್ಟೇ. ಇದನ್ನ ಯಾರು ಪರೀಕ್ಷೆ ಮಾಡುವಂತವ್ರು ಇಲ್ಲ. ಇದನ್ನ ಮಾಡಿರೋದು ಏನಕ್ಕೆ ಅಂದ್ರೆ ಜನ ಎಚ್ಚೆತ್ಕೊಳ್ಳಿ ಅಂತ. ಈಗ ನೋಡಿ, ನಮ್ಗೆ ಈಗ ಅಲ್ಲಿ ಸುಮಾರು ಕಾಲ್ಗಳು ಬರ್ತಾ ಇದೆ. ಯಾಕೆ ಇವ್ರುಗಳೇ ಹೆದರ್ಕೊಳ್ತಾ ಇರೋದು ಯಾವಾಗ್ಲೂ. ಜೆನ್ಯೂನ್ಲಿ ಈ 8ನೇ ತಾರೀಕಿಂದ ಇನ್ನೂವರೆಗೂ ಯಾರ್ಯಾರು ಬಂಗಾರ ತಗೊಂಡಿದ್ದಾರೆ ಅವರುಗಳು ಚಿಂತೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಯಾಕೆ ಅವರು ಇದ್ರದ್ದು ಲೆಕ್ಕ ಕೊಡಬೇಕಾಗತ್ತೆ, ಬೇರೆ ಯಾವುದೂ ಇಲ್ಲ. ಯಾಕೆ ಈಗ ನಿಮ್ಮ ಹಳೇದು 1 kg ಅಷ್ಟಿದ್ದು ಈ 8ನೇ ತಾರೀಕಿಂದ ಇಲ್ಲಿವರೆಗೂ 500 ಗ್ರಾಮ್ ತಗೊಂಡಿದ್ರೆ ಅವ್ರಿಗೆ ಕಷ್ಟ ಆಗಬಹುದು. ಯಾಕಂದ್ರೆ ಅವರು ತಮ್ಮ ಹಳೆ ಚಿನ್ನಕ್ಕೆ ದಾಖಲೆಗಳಿಲ್ಲ, ಹಳೆ ಚಿನ್ನಕ್ಕೆ ದಾಖಲಾತನ್ನ ಅವರು ವಿವರಣೆ ಕೊಡಬೇಕಾಗುತ್ತೆ. ಹೌದು ಕಿರಣ್ ಅವ್ರೆ, ಅದೇ ಅವ್ರು ಏನಂದ್ರೆ ಈಗ ಸಪೋಸ್ ಈಗ ಮೊನ್ನೆ ಏನ್ ಹೇಳ್ತಾರೆ 70% ಗೋಲ್ಡ್ ಸೇಲ್ ವಿತೌಟ್ ಬಿಲ್ ಅಂತ. ಅವ್ರು ವಿತೌಟ್ ಬಿಲ್ ತೊಗೊಂಡ್ರೆ ಹಳೇದು ಅಂತ ಹೇಳ್ಬೋದು, ಆಗಲ್ಲ. ಹೌದು, ಅಲ್ಲ ಬಟ್ ಯಾವುದೇ ಆದ್ರೂ ವ್ಯಕ್ತಿ ಒಬ್ಬನೇ. ಈಗ ನಾನು ಕಿರಣ್ ಕುಲಕರ್ಣಿ ಸ್ವಲ್ಪ ತಗೊಂಡಿದ್ದೀನಿ ಅಂದ್ರೆ ನನ್ನಲ್ಲಿ IT ರಿಟರ್ನ್ ಫೈಲ್ ಮಾಡೋನೇ ಆಗಿದ್ರೆ ನಮ್ದೆಲ್ಲ ರೆಕಾರ್ಡ್ಸ್ ಇದ್ದೇ ಇದೆ. ಆ ಬೇಸಿಸ್ ಮೇಲೆ ದೇರ್ ಇಸ್ ಎ ಸ್ಟ್ರೆಚಬಲ್ ಲಿಮಿಟ್. ಈಗೇನ್ ಹೇಳ್ತಾ ಇದೀವಿ ನಾವು, 50 ಗ್ರಾಮ್ 100 ಗ್ರಾಮ್ ಇಟ್ಟಿದೀವಿ ಅಂತಿದ್ದಾರೆ. ಅವ್ರಿಗಿನ್ನ 400 ಗ್ರಾಮ್ ಅಥವಾ 450 ಗ್ರಾಮ್ಸ್ ಅಷ್ಟು ಪ್ರಾವಿಷನ್ ಇನ್ನೂ ಇದೆ. ಸೊ ಇದು ಎಲ್ಲ ಒಂಥರ ಸರ್ವೇ ಸಾಮಾನ್ಯದ ವಿಷಯ. ಆದರೆ ಇದು ಯಾಕೆ ಮಾಡಿದ್ದಾರೆ ಅಂದ್ರೆ ಮತ್ತೆ ಗಡಿಬಿಡಿನಲ್ಲಿ ಯಾರು ಈಗ ನೋಟ್ಗಳದು ನಾನೇನ್ ಹೇಳ್ತಾ ಇದ್ದೆ, ಸೀರೀಸು ಕರೆನ್ಸಿ ನಂಬರ್ಸು ಎಲ್ಲ ಸಿಕ್ಕೋತಿದೆ. ಈಗ ಆಲ್ರೆಡಿ ದೊಡ್ಡ ದೊಡ್ಡ ಬ್ಲಾಕ್ ಮನಿ ಹೋಲ್ಡರ್ಸ್ ಕನ್ವರ್ಟ್ ಮಾಡ್ಕೊಂಡಿದ್ದವರು ಇರಬಹುದು. ಅವ್ರಿಗೆ ಹೆದರಿಕೆ ಶುರು ಆಗಿರುತ್ತೆ. ಓ, ಇದು ದುಡ್ಡಿದ್ರೆ ನಾಳೆ ಈ ಸೀರಿಯಲ್ ನಂಬರ್ ಹುಡ್ಕೊಂಡು ನನ್ನ ಹತ್ರ ಮೋದಿ ಬಂದ್ರು ಬರಬಹುದು ಅಂತ ಗಡಿಬಿಡಿನಲ್ಲಿ ಬಂಗಾರ ತಗೊಳಕ್ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಟೈಪ್ ಮಾಡಿದಾರೆಯೇ ವಿನಃ ಅಂತ ನನ್ನ ಅನಿಸಿಕೆ. ಮೇ ಬಿ ಇಟ್ ಇಸ್ ರಾಂಗ್ ಆಲ್ಸೋ, ವಿ ಡೋಂಟ್ ನೋ. ದ ಫ್ಯಾಕ್ಚುಯಲ್ ರಿಮೇನ್ಸ್. ಯಾಕೆಂದ್ರೆ ಈಗ ಇಫ್ಸ್ ಅಂಡ್ ಬಟ್ಸ್ ಆರ್ ಟು ಮೆನಿ ಅಂತ. ಯಾಕೆಂದ್ರೆ ಇದು ಹಾಗೆ ಬಂದಿದೆ ಅಂದ್ರೆ ಈ ಕಾಲ ಈ ತೋಳ ಬಂತು ತೋಳ ಅಂತಾರೆ ನೋಡಿ, ಹಳ್ಳಿಗಳಲ್ಲಿ ಬಂತು ಬಂತು ಅಂತೆಲ್ಲ ಎದುರ್ಕೊಳ್ಳೋ ಹಂಗಾಗಿದೆಯೇ ವಿನಃ ಇದರ ಬಗ್ಗೆ ನಿಮ್ಮಂತಹ ವಾಹಿನಿಯವರು ಜನಗಳಿಗೆ ಆದಷ್ಟು ನಮ್ಮನ್ನ ಜೊತೆಗೆ ಒಬ್ರು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿನ ಕರೆಸಿದ್ರೆ ತುಂಬಾ ಚೆನ್ನಾಗಿತ್ತು. ಸಾಧ್ಯ ಇದ್ರೆ ನಿಮ್ಮ ನೆಟ್ವರ್ಕ್ ಅಲ್ಲಿ ಯಾರಾದ್ರೂ ಸಿಕ್ಕೋ ಹೋಗಿದ್ರೆ ಅವ್ರ ಟೆಲಿಫೋನ್ ಲೈನ್ ಅಲ್ಲಿ ಬೆಂಗಳೂರಿಂದ ಒಬ್ರು ಕರೆ ಮಾಡಿದ್ದಾರೆ, ಸ್ಮಿತಾ ಅಂತ ಹೇಳಿ. ಸ್ಮಿತಾ ಅವರ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೇಡಮ್. ಏನಿಲ್ಲ ಸರ್, ನಮ್ದು ಹಳೆ ಚಿನ್ನ ಇದೆ, ಹಳೆಯದು ಮನೆಯಲ್ಲಿ ಚಿನ್ನಗಳು ಇದೆ, ಅದನ್ನ ನಾವು ಅಡ ಇಟ್ಟಿದೀವಿ. ಎಷ್ಟು ಗ್ರಾಮ್ ಚಿನ್ನ ಇದೆ ಮೇಡಮ್? ಸುಮಾರು ಒಂದು 150-200 ಗ್ರಾಮ್ ಚಿನ್ನ ಇರ್ಬೋದು ಸರ್. ಅಡ ಇಟ್ಟಿದ್ದೀರಾ? ಅಡ ಇಟ್ಟಿದ್ದೀವಿ. ಲಾಸ್ಟ್ ಟೈಮ್ ಅಲ್ಲಿ ನಾವು ಹೋಗಿ ಬಿಡ್ಸ್ಕೊಳಕ್ ಹೋದಾಗ ಹಳೆ ನೋಟ್ಗಳು ತಗೊಂಡಿಲ್ಲ. ಒಂದು 8ನೇ ತಾರೀಕು ಜಾರಿ ಆದ್ಮೇಲೆ ಹಳೆ ನೋಟ್ಗಳಿತ್ತು, ತಗೊಂಡು ಬಿಡ್ಕೊಂಡಿಲ್ಲ. ಅವ್ರು ತಗೊಂಡಿಲ್ಲ, ಗೋಲ್ಡ್ ಅಡೆಗಳು ತಗೊಳಲ್ಲ ಅಂತಂದ್ರು. ಸೊ ಇವಾಗ ಅದು ನಮ್ಗೆ ಹೆಂಗೆ ಸರ್, ಅದು ಗೋಲ್ಡ್ ಮಾರವಾಡಿ ಅಂಗಡಿಗಳೆಲ್ಲ ಇಟ್ಟಿರೋದು ನಾವು ಅದನ್ನ, ಅದು ಕೊಡ್ತಾರ ಏನು ಭಯ ಸ್ವಲ್ಪ ಆಗ್ತಾ ಇದೆ. ಗೋಲ್ಡ್ ಮೇಲೆ ತೀರಾ ಕಮ್ಮಿ ಆಗುತ್ತೆ ಅಂತ ಒಬ್ರು ಹೇಳ್ತಾರೆ. ಅದು ಅಷ್ಟೊಂದು ಒಡವೆ ವ್ಯಾಲ್ಯೂಯೇಷನ್ ನಮ್ಗೆ ಅರ್ಧನೇ ದುಡ್ಡು ಕೊಡೋದು, ಅದೊಂದು ಭಯ ಆಗಿದೆ ಸರ್ ನಮ್ಗೆ. ಈಗ ನಿಮ್ಗೆ ಈಗ ಆರ್ಥಿಕ ತಜ್ಞರು ಇದ್ದಾರೆ, ನಿಮ್ಗೆ ಉತ್ತರ ಕೊಡ್ತಾರೆ. ನೋಡಿಮ್ಮ, ಈಗ ನೀವು ಎಷ್ಟು ಇಟ್ಟಿದ್ದೀರಿ ಅನ್ನೋದು, ಎಷ್ಟು ಸಾಲ ತಗೊಂಡಿದ್ದೀರಿ ಅನ್ನೋದು ಒಂದು ಮಹತ್ವವಾದ ವಿಷಯ. ಅದು ಒಂದು ಕಡೆ ಇಟ್ಕೊಂಡ್ರಿ. ನಿಮ್ಮ ಹತ್ರ ಏನ್ 500 ನೋಟ್ ಇದೆ, ನೀವು ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಮಾಡಿ. ನಿಮ್ಮಲ್ಲಿ ಇರ್ತಕ್ಕಂತಹ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ
ಅದರ ಮೂಲಕ ನಿಮ್ಮ ಯಾರ ಹತ್ರ ಕೊಟ್ಟಿದ್ದೀರಿ ಅವರಿಗೆ ಒಂದು ಚೆಕ್ ಮೂಲಕ ತಗೊಂಡೋಗಿ ಕೊಟ್ಟಿದ್ದೇ ಆದ್ರೆ ಅವರು ನಿಮ್ಮ ಬಂಗಾರನ ನಿಮಗೆ ತಕ್ಷಣ ಕೊಡಬಹುದು. ಈ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀವಿ, ಏನು ತೊಂದರೆ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಯಾವುದೇ ತರದ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ವಾಡಿ ಅಲ್ಲಿ ಇಲ್ಲಿ ಇಟ್ಟಿದ್ರೆ ಮಾತ್ರ ತೊಂದರೆ ಆಗೋ ಚಾನ್ಸಸ್ ಇದೆ. ಹೇಗೆ ಅಂದ್ರೆ ಕೆಲವು ಸಲ ಅದು ನಿಮ್ಗೆ ಲಾಭನೂ ಆಗ್ಬಹುದು. ಹೇಗೆ ಅಂದ್ರೆ ನೀವು ಅದನ್ನ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿರಬಹುದು. ಈಗ ಅದರ ಬೆಲೆ 1 ತೊಲ ಅಂದ್ರೆ ಈಗ 30 ಸಾವಿರ ಇತ್ತು, ಅದು ಸದ್ಯದಲ್ಲಿ 35-40ವರೆಗೂ ಹೋಗಿತ್ತು. ಈಗ ಆಲ್ರೆಡಿ 28ಕ್ಕೆ ಬಂದಿದೆ. ಅದರ ಮೇಲೆ ನೀವು 10,000 ಸಾಲ ತಗೊಂಡಿದ್ದೀರಿ ಅನ್ಕೊಳ್ಳೋಣ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ತಗೊಂಡಿದ್ರೆ ಇನ್ನೂ ಸ್ವಲ್ಪ ದಿವಸ ಕಾದು ನೀವು ಅದರದ್ದು ಬಡ್ಡಿ ಅಷ್ಟೇ ಕಟ್ತಾ ಇದ್ದು ಬೆಲೆ ಸರಿಯಾಗಿ ಸ್ಥಿರವಾದ ಮೇಲೆ ಕೊಟ್ಟು ತಗೊಳ್ಳೋ ಅವಶ್ಯಕತೆನೂ ಇದೆ. ಅದರಿಂದ ನೀವು ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನಿಮಗೆ ನೀವು ಮಾಡಿರುವ ವ್ಯವಹಾರ ಎಲ್ಲ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೆಳಗಿರುವಂತದ್ದು, 2.5 ಲಕ್ಷದ ಕೆಳಗಿರ್ತಕ್ಕಂಥದ್ದು. ನೀವು ಅದು ಚಿನ್ನನಾರು ಇಡಿ, ಕ್ಯಾಶ್ ಆರು ಕೊಡಿ, ಏನಾರು ಮಾಡಿ, ಏನು ಭಯ ಬೀಳ್ಬೇಡಿ. ಚಿನ್ನ ಕೂಡ 200 ಗ್ರಾಮ್ ಅಷ್ಟೇ. ಓಕೆ, ಧನ್ಯವಾದ ಸ್ಮಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ನಯಾಜನ್ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ ನಮಸ್ಕಾರ ನಯಾಜ್ ಅವರೇ. ನಮಸ್ಕಾರ ಸರ್. ಹೇಳಿ, ಚಿನ್ನ ತಗೊಂಡಿದ್ದೀರಾ? ಎಷ್ಟು ಚಿನ್ನದ ಮಾತ್ರ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಈಗ? ಸರ್ ನಂದು ಓಲ್ಡ್ ಚಿನ್ನ ಇರೋದು ಮನೆಯಲ್ಲಿ. ಎಷ್ಟು ಗ್ರಾಮ್ ಇದೆ? ಒಂದು 400 ಗ್ರಾಮ್ ಇದೆ ಸರ್. 400 ಗ್ರಾಮ್ ಇದೆಯಾ? ಓಲ್ಡ್ ಅಂದ್ರೆ ಯಾವ ಕಾಲದ್ದು ಅದು? ಯಾವ ಕಾಲದ ಆಯ್ತು, ಒಂದು 2001 ಸರ್. ಮನೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಹೆಣ್ಣು ಮಕ್ಕಳು ಎಷ್ಟು ಜನ ಇದಾರೆ ಮನೆಯಲ್ಲಿ? ನಮ್ಗೆ ದೊಡ್ಡ ಮಗಳು ಒಬ್ಳೆ ಸರ್ ಇರೋದು. ಒಬ್ಳೆ ಮಗಳಿರೋದಾ? ಮದುವೆ ಆಗಿದೆಯಾ? ಹೌದು ಸರ್, ಮಗಳು ಮದುವೆ ಆಗಿಲ್ಲ. ಹೇಳಿ, ಈಗ ಪ್ರಾಬ್ಲಮ್ ಏನು ಹೇಳಿ. ಅದೇ ಅದು ಇದೇನು ಪ್ರಾಬ್ಲಮ್ ಇಲ್ವಾ ಅಂತ ಅಲ್ಲ, ನಿಮ್ಗೀಗ ನೀವು ಹೆಂಡತಿ ಮಗಳು ಅಂದ್ರೆ 750 ಗ್ರಾಮ್ ನೀವು ಇಟ್ಕೋಬಹುದು. ಹೌದು, ನಿಮ್ಗೇನ್ ಸಮಸ್ಯೆನೇ ಇಲ್ಲ. ಆಮೇಲೆ ನಿಮಗೆ ಏನಾದ್ರು ಇನ್ಕಮ್ ಇದ್ದು ಅಥವಾ ನೀವು ಏನಾದ್ರು ಕೆಲಸ ಮಾಡಿ ಹಳೆ ದುಡ್ಡೆಲ್ಲ ನಾನು ಇಂಥ ಕೆಲಸ ಮಾಡಿ ನಾನು ಇಷ್ಟು ಗಳಿಸಿದ್ದೆ, ಅದರಲ್ಲಿ ನನಗೆ 1 kg ಚಿನ್ನ ಇದೆ ಅಂದ್ರು ಗಳಿಸಿದ್ದೆ ಅಂತ ಹೇಳೋಂಗಿದ್ರೆ, ಆಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಒಳಗಡೆ ಇದ್ರೆ ನೀವೇನ್ ಭಯ ಬೀಳ್ಬೇಕು? ಏನ್ ಕೆಲಸ ಮಾಡೋದು ನಯಾಜ್ ಅವರೇ ನೀವು? ನಾನು ಎಲೆಕ್ಟ್ರಿಷಿಯನ್ ಸರ್. ಎಲೆಕ್ಟ್ರಿಷಿಯನ್ ಅಂದ್ರೆ ಅದೇ ಹೇಳ್ತೀವಿ, ಎಲೆಕ್ಟ್ರಿಷಿಯನ್ ಆಗಿ ನೀವು ಎಷ್ಟು ವರ್ಷದ ಕೆಲಸ ಮಾಡಿದಿರಿ, ನೀವು ನ್ಯಾಯಯುತವಾಗಿ ದುಡ್ದಿರೋ ದುಡ್ಡಲ್ಲೇ ನೀವು ಅದನ್ನ ತಗೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಈಗ ನಿಮ್ ಮನೆಯವರು ಇದಾರೆ, ಸೊ ಅವರು ವಿವಾಹಿತರು, ಅವ್ರಿಗೆ 500 ಗ್ರಾಮ್ ಇಟ್ಕೋಬಹುದು ಚಿನ್ನ. ಹೇಳ್ತೀವಿ 400 ಗ್ರಾಮ್ ಇದೆ ಅಂತ, ಅವರೊಂದು 500 ಗ್ರಾಮ್. ಈಗ ಮಗಳ ಮದುವೆ ಆಗಿಲ್ಲ ಅಂತಂದ್ರೆ 750 ಗ್ರಾಮ್ ಚಿನ್ನ ಅವರೇ ಇಟ್ಕೊಳ್ಬಹುದು. ನೀವು ಕಷ್ಟಪಟ್ಟು ದುಡಿದ್ರೆ ಇನ್ನೂ ಆ ಲೆಕ್ಕ ತೋರಿಸಿ ನೀವು ಕೂಡ ಚಿನ್ನ ಇಟ್ಕೋಬಹುದು. ಸಮಸ್ಯೆ 750 ಇಟ್ಕೋಬೋದಾ ಸರ್? ಅವ್ರಿಬ್ಬರು ಇಟ್ಕೋಬಹುದು. ನೀವು ನೋಡಿ, ನೀವು 100 ಗ್ರಾಮ್ ವರೆಗೂ ಇಟ್ಕೋಬಹುದು, 850 ಗ್ರಾಮ್ ಇಟ್ಕೋಬಹುದು ನಿಮ್ಮ ಮನೆಯಲ್ಲಿ. ನಿಮ್ಮ ಹತ್ರ ಏನಾದ್ರು ಜಾಸ್ತಿ ಇದ್ರೆ ಅವ್ರಿಗೆ ಕೊಡಿ. ಓಕೆನಾ? ಓಕೆ, ಥ್ಯಾಂಕ್ ಯು ನಯಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನೋಡಿ, ಈ ತರ ಪ್ಯಾನಿಕ್ ಸ್ಟೇಟಸ್. ಸರ್, ಇದು ಏನಾಗಿದೆ ಗೊತ್ತಾ, ಈ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿಕ್ನಿಕ್ ಅಂಡ್ ಪ್ಯಾನಿಕ್ ಇಸ್ 3 days ಅಂತಾರೆ. ಇದು 3 hours. 3 ಗಂಟೆಯಲ್ಲಿ ಪ್ಯಾನಿಕ್ ಶುರು. ಈಗ ದಯವಿಟ್ಟು ಸುರೇಶ್ ಅವರೇ ಚೆಕ್ ಮಾಡಿ, ಸಾಧ್ಯತೆ ಇದ್ರೆ ಯಾವ IT ಡಿಪಾರ್ಟ್ಮೆಂಟ್ ಅವರು ಮಚ್ ಮೋರ್ ಎವಿಡೆನ್ಶಿಯಲ್. ಇಲ್ಲಿ ಏನಾಗಿದೆ, ಇಟ್ ಇಸ್ ಎ ಕಾಮನ್ ಸೆನ್ಸಿಕಲ್ ಕ್ವಶನ್ಸ್ ಮೋರ್ ದೆನ್ ಎ ಟೆಕ್ನಿಕಲ್ ಡೀಟೇಲ್ ಗಿಂತಲೂ ಕಾಮನ್ ಸೆನ್ಸಿಕಲ್ ಪ್ಯಾನಿಕ್. ಅಂದ್ರೆ 200 ಗ್ರಾಮ್ ಇದೆ, 300. ನಯಾಜ್ ಅವರ್ ಫ್ರಮ್ ಈಸ್ ಅನ್ ಎಲೆಕ್ಟ್ರಿಷಿಯನ್. ಹೌದು. ಸೊ ಯು ಮೈಟ್ ನಾಟ್ ಹ್ಯಾವ್ ಮೇಂಟೈನ್ಡ್ ಎನಿ. ಕಿರಣ್ ಸರ್, ಈಗ ದೊಡ್ಡ ಶ್ರೀಮಂತರು ಈ ಆಂಟಿಕ್ ಜ್ಯುವೆಲರಿ ಅಂತ ತೆಗೆದುಕೊಳ್ತಾರೆ, ಸಾಕಷ್ಟು ಸಂಗ್ರಹ ಮಾಡಿಟ್ಟಿರ್ತಾರೆ ಆಂಟಿಕ್ ಜ್ಯುವೆಲರಿ. ಯಾಕಂದ್ರೆ ಅದು ಯಾವುದೇ ಕಾಲದಲ್ಲಿ ಮಾಡಿದ್ರು ಕೂಡ ಅದಕ್ಕೆ ಇನ್ನೂ ಹೆಚ್ಚಿನ ಬೆಲೆ ಬರುತ್ತೆ ಅನ್ನೋ ಒಂದು ಇದರಲ್ಲಿ ನಾವು ನೋಡಬಹುದು. ಸೆಲೆಬ್ರಿಟಿಗಳು, ಸಿನಿಮಾ ನಟಿಯರಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಇವರೆಲ್ಲ ತೆಗೆದಿಟ್ಕೊಂಡಿರ್ತಾರೆ. ಈಗ ಇಲ್ಲಿ ವಂಶ ಪಾರಂಪರವಾಗಿ ಬಂದಿರತಕ್ಕಂಥ ಚಿನ್ನಾಭರಣಗಳು ತೆರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಇವರು ಅದನ್ನೇ ತೋರಿಸಿದ್ದು ನಮ್ಮ ಹಳೆ ಕಾಲದ್ದು ಅಂತ ಹೇಳಿದ್ರೆ ಏನ್ ಮಾಡೋದು? ಆದ್ರೆ ಅವರ ಹೆರಿಡಿಟ್ರಿ ಇರುತ್ತಲ್ಲ ತೋರಿಸೋದಕ್ಕೆ. ವಂಶ ಪಾರಂಪರ ಬಂದಾಗ, ಈಗ ಹಿ ಮೈಟ್ ಬಿ ಎ ಫಿಲ್ಮ್ ಆಕ್ಟರ್ ಟುಡೇ, ಅವರ ತಂದೆ ಏನಾಗಿದ್ರು, ತಾತ ಏನಾಗಿದ್ರು, ಮುತ್ತಜ್ಜ ಏನಾಗಿದ್ರು, ವಂಶ ಪಾರಂಪರ ಅಂದ್ರೆ ಬಂದಿರತಕ್ಕಂಥದ್ದು, ತಲೆಮಾರುಗಳ ಗುಂಟ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಹಿಂದೆ 5 ತಲೆಮಾರು ಹಿಂದೆ ಫೈನ್. ಈಗ ನಿಮ್ಮ ಅಪ್ಪ ಏನಿದ್ರು, ನಿಮ್ ತಾತ ಏನಿದ್ರು, ಮಾಡ್ಬೇಕು, ಚಂದ್ರವಂಶವೋ ಸೂರ್ಯವಂಶವೋ. ಸರ್, ಈಗ ಇನ್ನೊಬ್ರು ವೀಕ್ಷಕ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಸರ್, ನನ್ನ ಹೆಸರು ರಾಜೇಶ್ ಅಂತ. ಹೇಳಿ ರಾಜೇಶ್ ಅವರೇ. ಸರ್, ನಾನು ಇವತ್ತಿನ ಚರ್ಚೆ ಬಗ್ಗೆ ಮಾತಾಡೋದಕ್ಕಿಂತ ಇವತ್ತು ಇಬ್ರು ವ್ಯಕ್ತಿಗಳನ್ನ ಕೂರಿಸ್ತೀರಲ್ಲ, ಆ ವ್ಯಕ್ತಿಗಳ ಬಗ್ಗೆ ನಾನು ಅಪ್ರಿಶಿಯೇಟ್ ಮಾಡಕ್ಕೆ ಫೋನ್ ಮಾಡಿದೀನಿ ಸರ್. ಓಕೆ, ಹೇಳಿ ಸರ್. ಯಾಕಂದ್ರೆ ನಿನ್ನೆ ತನಕ ಚರ್ಚೆ ಏನ್ ಮಾಡ್ತಾ ಇದ್ದೀರಾ, ಅದು ಮೋದಿ ಏನು ಅಭಿವೃದ್ಧಿ ಏನು ಮಾಡ್ತಾ ಇದ್ರು ಅದ್ರ ವಿರುದ್ಧವಾಗಿ 4 ಜನರನ್ನು ಕೂರಿಸ್ಬಿಟ್ಟು ಮಾತಾಡ್ತಾ ಇದ್ದೀರಾ.
ನಾವೇನ್ ಆತರ ಮಾಡಿಲ್ಲ. ಕೂತಿರೋರು ಒಬ್ರು ಪರವಾಗಿ ಮಾತಾಡಿ ಇದು ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಮಾಡ್ತಾ ಇದ್ವಿ. ಯಾರು ವಿರುದ್ಧನೂ ಅಲ್ಲ, ಯಾರು ಪರನೂ ಅಲ್ಲ, ಜನಗಳ ಇದು ಯಾವುದೇ ಕೆಲಸ. ಜನಗಳಿಗೆ ಸಮಸ್ಯೆ ಆದಾಗ ಅದು ಪರಿಹಾರ ಏನು ಅಂತ ತಿಳಿಸ್ಕೊಡೋದು ಅಷ್ಟೇ. ಅದಕ್ಕೆ ವೇದಿಕೆ ಕಲ್ಪಿಸಿದ್ವಿ. ಹೌದು, ನಿನ್ನೆ ನೀವು ಮಾತಾಡ್ಬೇಕಾದ್ರೆ ನಾವು ಆಲ್ರೆಡಿ ಮೋದಿ ವಿರೋಧಿ ದೇಶ ವಿರೋಧಿ ಆಗ್ಬಿಟ್ಟಿದೀವಿ. ನೋಟ್ ಬ್ಯಾನ್ ಬಗ್ಗೆ ಮಾತಾಡಿದವರೆಲ್ಲ ಆತರ ಆಗ್ತಾರೆ ಅಂತ ನಿಮ್ ಚರ್ಚೆಯಲ್ಲಿ ನೀವು ಮಾತಾಡಿದೀರಾ. ನಿನ್ನೆ ಮಾತಾಡ್ಬೇಕಾದ್ರೆ ಅಷ್ಟೊಂದು ಚರ್ಚೆಯಲ್ಲಿ 4 ವ್ಯಕ್ತಿಗಳು ವಿರುದ್ಧವಾಗಿಯೇ ಮಾತಾಡ್ತಾ ಇದ್ರು. ನೋಟ್ ಬ್ಯಾನ್ಗೆ ಪರ ವಿರೋಧ ಎರಡೂ ಇದೆ. ನೀವು ಬರೀ ವಿರುದ್ಧವನ್ನೇ ಮಾತಾಡ್ಬಿಟ್ಟು ಯಾಕೆ ಮಾತಾಡ್ತೀರಾ? ಆಯ್ತು, ಈಗ ನಿಮ್ಮ ಅಭಿಪ್ರಾಯ ತೆಗೆದುಕೊಂಡಿದೀವಲ್ಲ. ಅಲ್ಲ, ಅಭಿಪ್ರಾಯ ಅಲ್ಲ, ಇವತ್ತಿನ ಪ್ರಶ್ನೆ ಅವ್ರು ಹಿರಿಯರು ಯಾರೊಬ್ರು ಕೂತಿದ್ದಾರೆ, ಅವ್ರ ಪರನೂ ಅಲ್ಲ ವಿರೋಧವಲ್ಲ, ಏನಿದೆ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇ ಬೇಕಾಗಿರೋದು ನಮ್ಗೆ. ಜನಗಳಿಗೆ ನಾವು ಬಂದಿರೋ ಕಾರಣ, ಮೂಲತಃ ಕಾರಣ ಏನು ಅಂದ್ರೆ ಜನಗಳಿಗೆ ಆಗತಕ್ಕಂತಹ ಫ್ಯಾಕ್ಚುಯಲ್ ಫಿಗರ್ಸ್ ನ ಹೋಗಬೇಕು ಅಂತ, ವಿಷಯ ಗೊತ್ತಾಗಬೇಕು ಅಂತ. ಹಾಗೆಯೇ ನಮ್ಮ ನಾಯಕರು ತಪ್ಪು ಮಾಡಿದ್ರೆ ನಾವು ಹೇಳಬಾರದು ಅಂತ ಏನಿಲ್ಲ. ಎಲ್ಲವನ್ನೂ ಕೂಡ ವಿಶ್ಲೇಷಣೆ ಮಾಡ್ಬೇಕು. ರಾಜೇಶ್, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕಾಗಿ. ಅಂದ್ರೆ ಒಬ್ಬರು ಅಂತ ಹೇಳ್ತಾರೆ, ಕೆಲವು ಅಭಿಮಾನಿಗಳು ಇರ್ತಾರೆ, ಸೊ ಅವರು ಎಲ್ಲಾ ಮಾಡಿದ್ದು ಕೂಡ ಸರಿ ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ ಅವಕಾಶ ಇದೆ. ಈಗ ಗಾಂಧೀಜಿ ಒಂದ್ ಮಾತು ಹೇಳ್ತಾರೆ, ಸ್ವರಾಜ್ ಅಂದ್ರೆ ಏನು ಅಂತ. ಇಡೀ ದೇಶ, ಸರ್ಕಾರ, ನ್ಯಾಯ ವ್ಯವಸ್ಥೆ ಎಲ್ಲ ಒಂದಾಗಿದ್ದಾಗ ಒಬ್ಬ ಪ್ರಜೆ ಅವ್ರನ್ನ ಪ್ರಶ್ನೆ ಮಾಡುವ ತಾಕತ್ತಿರ್ತದಲ್ಲ, ಅದೇ ಸ್ವರಾಜ್ಯ. ಸ್ವರಾಜ್ಯ ಅಂತ ಹೇಳಿದ್ರೆ ಹತ್ತಿಕ್ಕೋದಲ್ಲ. ಸೊ ಈಗ ಸರ್, ಈಗ ಮಿತಿ ಎಲ್ಲ ಕೂಡ ಇದೆ. ಈಗ ನಾವ್ ಹೇಳಿದ್ವಿ, ನಯಾಜನ್ ಅವ್ರು ಕರೆ ಮಾಡಿದ್ರು, ಅವ್ರೊಂದು 100 ಗ್ರಾಮ್ ಇಟ್ಕೊಳ್ಬಹುದು. ಇನ್ನೊಬ್ರು ಅವ್ರ ವಿವಾಹ ಆಗಿರ್ತಕ್ಕಂಥ ಅವ್ರ ಪತ್ನಿ 500 ಗ್ರಾಮು, ಅವಿವಾಹಿತ ಮಗಳಿದ್ಲು 250 ಗ್ರಾಮ್ ಅಂತ ಹೇಳಿದ್ರು. ಇವೆಲ್ಲ ಲೆಕ್ಕ ಕೂಡ ಓಕೆ. ಮತ್ತೆ ಇನ್ನೊಂದು ನೀವು ಹೇಳ್ತಾ ಇದ್ರಿ, ಈಗ ಹಳೆ ತಲೆಮಾರು ಇಟ್ಕೊಂಡಿದ್ರು ಕೂಡ ಅದಕ್ಕೆ ದಾಖಲೆ ಕೊಡ್ಬೇಕಾಗುತ್ತೆ. ಇಲ್ಲಿ ಟ್ಯಾಕ್ಸ್ ಇಲ್ಲ ಅಂದ್ರೂ ಕೂಡ ಅದನ್ನ ದಾಖಲೆ ಕೊಡ್ಬೇಕು. ಅಕಸ್ಮಾತ್ ಆ ದಾಖಲೆ ಇಲ್ಲ ಅಂತಂದ್ರೆ ಈಗ ಮುಟ್ಟುಗೋಲಾಗುತ್ತೆ ರಘು ಅವರೇ. ಹೇಗಾಗುತ್ತೆ ಇಲ್ಲಿ ಒಂದು ಪ್ಲೀಸ್, ಸರ್ಕಾರನೂ ಕೂಡ ಈ ತರ ಹುಡ್ಕೊಂಡು ಹೋದ್ರೆ 120 ಕೋಟಿ ಜನ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಯಾವುದೇ ಒಂದು ಸೊಸೈಟಿನಲ್ಲಿ ದುಷ್ಕರ್ಮಿಗಳು, ದುಶ್ಚಟ ಹೊಂದಿರೋರು, ದುರ್ಬುದ್ಧಿ ಇರೋರು ಕೇವಲ 1 ಅಥವಾ 2% ಅವರೇ ಇರ್ತಾರೆ. ನಿಮ್ಮ ಟಿವಿ ವಾಹಿನಿಯಲ್ಲೂ ನ್ಯೂಸ್ ನೋಡಿದಾಗ ಟೆರರಿಸ್ಟ್ ಬಗ್ಗೆ ಆಕ್ಸಿಡೆಂಟ್ ತೋರಿಸ್ತೀರಿ. ಯಾಕೆ? ಅವ್ರ ಪರ್ಸೆಂಟೇಜ್ ಎಷ್ಟು? ಬಹಳ ಕಮ್ಮಿ. ಅದೇ ತರ ಈ ಫೈನಾನ್ಷಿಯಲ್ ಮ್ಯಾಟರ್ ಬಂದಾಗ ನಮ್ಮಲ್ಲಿ ಇವತ್ತು ಜೆನ್ಯೂನ್ ಆಗಿ ಟ್ಯಾಕ್ಸ್ ಕಟ್ತಿರೋರು 1-2% ಮಾತ್ರ. 98% ಇನ್ನೂ ಕಟ್ತಾ ಇಲ್ಲ. ಈ ಎಲ್ಲ ಆಗ್ತಿರತಕ್ಕಂತಹ ಘಟನಾವಳಿಗಳು ಒಂದೇ ಉದ್ದೇಶದಿಂದ ಅಂತ ನಾನು ಅನ್ಕೊಂಡಿದ್ದೀನಿ. ಏನು? ಈ ಟ್ಯಾಕ್ಸ್ ನೆಟ್ ಅನ್ನ ಜಾಸ್ತಿ ಮಾಡಿ, ಈಗ ಪ್ರತಿಯೊಬ್ಬರಿಗೆ 30% ಅಷ್ಟು ಟ್ಯಾಕ್ಸ್ ಕಟ್ಟಿ ಅನ್ನೋ ಬದಲಾಗಿ ಈ 2% ಇರೋದ್ರಿಂದ ಸರ್ಕಾರ 30% ಕೇಳ್ತಾ ಇದೆ. ಇದು ನಾಳೆ 25-30% ವರೆಗೂ ಟ್ಯಾಕ್ಸ್ ನೆಟ್ ಆದಾಗ ದಟ್ 30% ಕ್ಯಾನ್ ಬಿಕಮ್ 3% ಆರ್ 5% ಆರ್ 10%. ಯಾಕೆ ಅಂದ್ರೆ ಸರ್ಕಾರ, ನಮ್ಮ ದೇಶ ಮುಂದುವರಿಬೇಕು ಅಂದ್ರೆ, ನಮ್ಮ ರಘು ಅವರು ನಾವು ಕೆಲವು ಸ್ವಲ್ಪ ಹಿಂದೆ ಬಂದಾಗ ಅಮೆರಿಕನ್ ಎಕಾನಮಿ ಸ್ಟ್ರಾಂಗ್ ಆಗಿದೆ, ಇಂಡಿಯನ್ ಇಲ್ಲ ಅಂತ. ಈ ದೃಷ್ಟಿನಲ್ಲಿ ನಾನು ಖಂಡಿತ ಮನಮೋಹನ್ ಸಿಂಗ್ ಅವರಾದಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಿಕಾಸ್ he was a renowned international economist. We thought he will do, but for various reasons did not happen. Now we have a honorable Prime Minister who has taken up this, and I humbly request on behalf of all of our citizens that every party, irrespective of party, caste, creed, they should support this motion and treat this. This is like a cancer. I mean, I feel black money, holding black money, or the black economy of the Indian part is like a cancer to our society. ಅದನ್ನ ನಾವು ಖಂಡಿತವಾಗ್ಲೂ ತೋರಿಸಬೇಕಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅಮೆರಿಕಾದಲ್ಲಿ ಎಲೆಕ್ಷನ್ ಬಂದಾಗ ರೊನಾಲ್ಡ್ ರೇಗನ್, ಟ್ರಂಪ್ ಎಲ್ಲರೂ ಕಾಂಪಿಟೇಷನ್, they were finding all. ಎಲೆಕ್ಷನ್ ಆಗೋಯ್ತು. See, now they support the person who rules the country. So ನಮ್ಮ ದೇಶದಲ್ಲೂ ಈ ತರ ಎಲ್ಲ ಆಗೋಗಿದೆ. ಕಮಿಂಗ್ ಬ್ಯಾಕ್ ಟು ದಟ್ ಎಕಾನಮಿ, ನಾವು ಏನಂತ ಇದ್ವಿ, ಅಲ್ಲಿ they use credit card 90% people. They spend today, then they work next week to pay for this credit card dues which he has already spent. ನಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿರೋರೇ 3-4%. ಕರೆಕ್ಟ್. ಸೊ ಇಲ್ಲಿ ಇನ್ನೊಂದೇನು ಅಂದ್ರೆ ಎಕಾನಮಿ ಇದೆ, ದುಡ್ಡು ಇಟ್ಟಿದ್ದಾರೆ ಇದು. ಬಟ್ ಎಸ್, ಈ ಹೋಲ್ ದೃಷ್ಟಿನಲ್ಲಿ ಒಂದು ನನಗೆ ಇನ್ನು ಅನಿಸ್ತಾ ಇದೆ, ಏನು, ಸ್ವಲ್ಪ ಮುಂಜಾಗ್ರತೆ ವಹಿಸಿ ಈ ಮಠ ಮಾನ್ಯ ಹುಂಡಿನಲ್ಲಿ ಇರತಕ್ಕಂತಹ ಚಿಲ್ಲರೆ ಕಾಸನ್ನ ಸರ್ಕಾರ, ಐ ಮೀನ್ ದ ಹೋಲ್ ಸಿಸ್ಟಮ್ ಶುಡ್ ಹ್ಯಾವ್ ಕೆಪ್ಟ್ ಫಾರ್ ದ ಡಿಸ್ಪೋಸಲ್ ಆಫ್ ದಿ ಪೀಪಲ್ ಅಟ್ ದ ಬ್ಯಾಂಕ್. ಚರ್ಚೆ ಮುಂದುವರಿಸೋಣ. ವೀಕ್ಷಕರಿಗೆ ಒಂದು ಬ್ರೇಕ್ನ ಬಳಿಕ ವಿಶೇಷ ಚರ್ಚೆ ಕಾರ್ಯಕ್ರಮ ಮುಂದುವರಿತಾಗಿದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಈ ಒಂದು ವಿಚಾರವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು. ಈಗ ಒಂದು ಬ್ರೇಕ್. ಎಷ್ಟು ಸುಂದರವಾಗಿದ್ದಾಳೆ. ಶಿ ಸೋ ಟ್ಯಾಲೆಂಟೆಡ್. ಕಾಫಿ ಕುಡಿಯೋಣ್ವೆ? ನಾನು ಇನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಮಮ್ಮಿ ಮಮ್ಮಿ ಪ್ರೆಸ್
ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. ಈಗ 100 ಗ್ರಾಂ 2 ಸಂತೂರ್ ಸಾಬೂನು ಜೊತೆಗೆ ₹5 ಒಂದು ಹಾರ್ಲಿಕ್ಸ್ ಉಚಿತ. ಸರ್ಫಾಕ್ಸ್ ಬದುಕಿನ ಬಣ್ಣ. ಅಟ್ಟಿಕಾ ಗೋಲ್ಡ್ ಕಂಪನಿ ISO ಹೊಂದಿರುವ ಕಂಪನಿ. ಭಾರತದಲ್ಲಿಯೇ ಅತಿ ದೊಡ್ಡ ಚಿನ್ನವನ್ನ ಕೊಂಡುಕೊಳ್ಳುವ ನಂಬರ್ 1 ಕಂಪನಿ. ನಿಮ್ಮ ಬಂಗಾರಕ್ಕೆ ನಿಮಿಷಾರ್ಧದಲ್ಲಿ ಹಣ ನೀಡುವ ಕಂಪನಿ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 880300 ಆಧುನಿಕ ಜೀವನ ಶೈಲಿಗೆ ಆಗಿದೆಯಾ ಆರೋಗ್ಯದಲ್ಲಿ ಏರುಪೇರು? ನಿಮ್ಮ ಅನಾರೋಗ್ಯಕ್ಕೆ ಕೊಡ್ತಾರೆ ಮದ್ದು ನಮ್ಮ ಡಾಕ್ಟರ್. ಮಧುಮೇಹ, ರಕ್ತದೊತ್ತಡ, ಕೆಮ್ಮು, ಜ್ವರ ಮುಕ್ತಿಗೆ ಸುಲಭೋಪಾಯ. ವೈದ್ಯರು ನೀಡೋ ಆರೋಗ್ಯ ಟಿಪ್ಸ್ ಪಾಲಿಸಿ ತಪ್ಪಿಸಿಕೊಳ್ಳಿ ಅಪಾಯ. ಮೈ ಡಾಕ್ಟರ್ ವೀಕ್ಷಿಸಿ 4:30ಕ್ಕೆ. ಥೈಲ್ಯಾಂಡ್ ತಮ್ಮ ಮಸಾಜ ಹೇರ್ ಕಟ್ಟ ರೂಟಪ್ಪ ರೂಟ್ ನಿಸರ್ಗಾಲಯ ರೂಟ್ ಬುಡದಿಂದಲೇ ದೃಢ. ಕೂದಲು ಉದುರುವಿಕೆಯನ್ನು ತಡೆದು ರೂಟ್ ಸೆಲ್ಸ್ ಆಕ್ಟಿವೇಟ್ ಮಾಡಿ ದೃಢವಾಗಿ ಬೆಳೆಯುವಂತೆ ಮಾಡುತ್ತದೆ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. ಸರ್ಫಾಕ್ಸ್ ಬದುಕಿನ ಬಣ್ಣ. ಅಟ್ಟಿಕಾ ಗೋಲ್ಡ್ ಕಂಪನಿ ISO ಹೊಂದಿರುವ ಕಂಪನಿ. ದೇಶಾದ್ಯಂತ 50,000ಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರು. ಬಂಗಾರದ ಪರಿಶುದ್ಧತೆಯನ್ನ ಪರೀಕ್ಷಿಸುವ ಆಧುನಿಕ ಕ್ಯಾರೆಟ್ ಮೀಟರ್ ಹೊಂದಿರುವ ಕಂಪನಿ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 880300. ಬಂಗಾರಪಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಭರತ್ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಭರತ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಭರತ್ ಅವರೇ. ಸರ್ ನನ್ನ ಹೆಸರು ದೇವೇಂದ್ರ. ದೇವೇಂದ್ರ, ಓಕೆ. ಸಾರಿ, ಚೆನ್ನಾಗಿ ಕಾಲ್ ಮಾಡಿದ್ರೆ ಲೈನೇ ಕನೆಕ್ಟ್ ಮಾಡಲ್ಲ. ಎಲ್ಲಿ ದೇವೇಂದ್ರ ಮಾರತಿಲ್ಲ ಅಂದ್ರೆ ಲೈನೇ ಕನೆಕ್ಟ್ ಮಾಡಲ್ಲ. ಯಾಕೆ? ನಿನ್ನೆಯಿಂದ 5 ಸಾರಿ ಅಲ್ಲ 10 ಸಾರಿ ಕನೆಕ್ಟ್ ಮಾಡಿ ಗೊತ್ತಿಲ್ಲ. ನಾನು ಯಾವಾಗ ಡಿಬೇಟ್ ಅಲ್ಲಿ ಓಕೆ ಪರಿಶೀಲನೆ ಮಾಡ್ತೀನಿ. ಹೇಳಿ ಸಮಸ್ಯೆ ಏನ್ ಹೇಳಿ. ಈಗ ಇವಾಗ ರಘು ಅವ್ರಿಗೆ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಹಾಕ್ತೀನಿ. ಎಲ್ಲಾ ಚಾನಲ್ಗೂ ತಿರುಗ್ತಾ ಇದಾರೆ, ಊರೆಲ್ಲ ತಿರುಗ್ತಾ ಇದಾರೆ, ಎಗೇನ್ಸ್ಟ್ ಮೋದಿನ ಮಾತಾಡ್ತಾ ಇದಾರೆ ಅವರು. ನಿನ್ನೆಯಿಂದ ನಾನು ಅವ್ರಿಗೆ ಒಂದು ಡೈರೆಕ್ಟ್ ಆಗಿ ಒಂದು ಶೂಟ್ ಔಟ್ ಮಾಡ್ತೀನಿ ಇವಾಗ ಕ್ವಶನ್. ಅವ್ರಿಗೆ ಆನ್ಸರ್ ಕೊಡ್ಬೇಕು. ಎಷ್ಟ್ ಜನ ಕಷ್ಟಪಟ್ರಿ, ಎಷ್ಟ್ ಜನ ನಾವು ರೆವಲ್ಯೂಷನ್ ಓಡಾಡಿದ್ವಿ, ಫ್ರೀಡಮ್ ಬಂತು. ಇವಾಗ ಇದೊಂದು ಫ್ರೀಡಮ್ ನಮ್ ಇಂಡಿಯಾಗೆ. ನಾವು ಕಷ್ಟಪಡ್ಬೇಕು, ಓಡಾಡ್ಬೇಕು. ಅದಕ್ಕೆ ಬಲಿದಾನ 65 ಜನ ಅಲ್ಲ 600 ಜನ ಸತ್ರೂ ಪರವಾಗಿಲ್ಲ. ನಾವು ಫೈಟ್ ಮಾಡಿ ಪ್ರೂವ್ ಮಾಡಿ ತೋರ್ಸ್ಬೇಕು. ಆ ರಘು ಅವ್ರಿಗೆ ಹೇಳ್ತಾ ಇದೀನಿ ಡೈರೆಕ್ಟ್ ಆಗಿ. ನಾನು ಡೈರೆಕ್ಟ್ ಆಗಿ ಚಿತ್ರ ಬಂದು ಮಾತಾಡ್ತೀನಿ. ಡಿಸ್ಕರೇಜ್ ಮಾಡೋದು ಬಿಡಿ. ಇದೊಂದು ರೆವಲ್ಯೂಷನ್. ನಾವು ಡಿಸ್ಕನೆಕ್ಟ್ ಉತ್ತರ ಕೊಡ್ತಾರೆ. ಹೇಳಿ. ಆಯ್ತು ನಿಮ್ ಕ್ವಶನ್ ಆಯ್ತಾ? ಮುಗಿತಾ? ಎಲ್ಲಾ ಚಾನಲ್ ತಿರ್ತಾ ಇದಾರೆ ಅವ್ರು ಬೆಂಗಳೂರಲ್ಲಿ. ಎಲ್ಲರಿಗೂ ಡಿಸ್ಕರೇಜ್ ಮಾಡ್ತಾ ಇದಾರೆ. ಇವ್ರು ಇದ್ರೆ ಇಂಥವ್ರು ಇದ್ದಿದ್ರೆ ನಮ್ಗೆ ಸ್ವಾತಂತ್ರ್ಯ ಬರ್ತಾ ಇದ್ದಿಲ್ಲ. ನಾವು ಇನ್ನ ಬ್ರಿಟಿಷ್ ಅವ್ರ ಅಂತಲೇ ಇಂಥ ಜನ. ಆಯ್ತು, ಅವ್ರು ಉತ್ತರ ಕೊಡ್ತಾರೆ. ಹೇಳಿ ವಿಚಾರ ಅದಲ್ಲ, ಆದ್ರೂ ಕೂಡ ಅವಕಾಶ ಕೊಡಿ. ನಾವು ಈಗ ಯುದ್ಧ ಮಾಡ್ತಾ ಇರೋದು ಬ್ರಿಟಿಷ್ ವಿರುದ್ಧ ಅಲ್ಲ, ಭಾರತೀಯ ಜನರ ವಿರುದ್ಧ. ಆಯ್ತಾ? ಬ್ರಿಟಿಷರಿದ್ದಾಗ ಹೋರಾಟ ಬೇರೆ, ಸ್ವತಂತ್ರ ಪ್ರಜಾಪ್ರಭುತ್ವ ಇರುವ ದೇಶದಲ್ಲಿ ಹೋರಾಟ ಬೇರೆ. ಜನಸಾಮಾನ್ಯರಿಗೆ ಅನ್ಯಾಯವಾಗ್ತಿರುವಾಗ ಐ ವುಡ್ ಲೈಕ್ ಟು ಗಿವ್ ಮೈ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್. ಏನು ಇನ್ಫಾರ್ಮಲ್ ಎಕಾನಮಿ ಇದೆ ಈ ದೇಶದಲ್ಲಿ, ಏನು ಕ್ಯಾಶ್ ಎಕಾನಮಿ ಇದೆ 98%, ಅವರ ಕ್ಯಾಶ್ ಅನ್ನ ಸಕ್ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ಟರೆ ವ್ಯವಹಾರ ನಡೆಯುವಂತದ್ದಲ್ಲ. ವಾಸ್ತವ ವಿಚಾರಗಳನ್ನ ಹೇಳ್ತಕ್ಕಂಥದ್ದು, ಪರ ವಿರೋಧ ಅಲ್ಲ. ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಿದ್ರೆ ತಿಳಿದವರು ಸುಮ್ಮನೆ ಕೂತ್ರೆ ಅವರಂತ ಮುಟ್ಟಾಡ್ರಿಲ್ಲ. ಅವ್ರು ಎಂತ ದೊಡ್ಡವರು ಆಗಿರ್ಬೋದು, ಅನ್ಯಾಯ ನಡೆಸಿದ್ರೆ ಧ್ವನಿಯನ್ನು ಎತ್ತಬೇಕು. ಅದೇ ಪ್ರಜಾಪ್ರಭುತ್ವ. ಭರತ್ ಅವರೇ, ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು. ಏನು ಅಂದ್ರೆ ಈಗ ನಮಗೆ ಇವರು ಬೆಳಗ್ಗೆ ಫೋನ್ ಬಂದ ತಕ್ಷಣ ಇನ್ನೊಂದು ಕಡೆ ಪ್ರೋಗ್ರಾಮ್ ಇತ್ತು, ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೀನಿ. ಕಾರಣ ಏನು ಅಂದ್ರೆ ಸಾಮಾನ್ಯ ಜನರುಗಳಿಗೆ ಇದರ ಬಗ್ಗೆ ಹೆದರಿಕೆ ಉಂಟಾಗಿದೆ.
ಅವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇರ್ತಾರೆ. ಯಾವುದೇ ಕಾರಣಕ್ಕೂ ಜನಗಳು ಅಂಜತಕ್ಕಂತಹ ಅವಶ್ಯಕತೆ ಇಲ್ಲ. ಇದರ ಬಗ್ಗೆ ನಮಗೆ ತಿಳಿದಿರ್ತಕ್ಕಂತಹ ಇನ್ಫಾರ್ಮೇಶನ್ ವಿಷಯ ಏನಿದೆ ಅದನ್ನ ಹಂಚ್ಕೋಬೇಕು ಅಂತ ನಾವು ಬಂದಿದ್ದೀವಿ. ಅಲ್ಲವೇ ನಾನು ಕುಲಕರ್ಣಿಯವರ ಅಭಿಪ್ರಾಯವನ್ನು ಒಪ್ಪೋದಿಲ್ಲ, ಆದ್ರೆ ನಮಗೆ ಅಧಿಕಾರ ಇದೆ, ಹಕ್ಕಿದೆ. ಅವ್ರು ಹೇಳಿದ್ರು ಕ್ಯಾನ್ಸರ್ ಅಂತ ಹೇಳಿ 80% ಜನ ಹತ್ರ ದುಡ್ಡಿಲ್ಲ ಸ್ವಾಮಿ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಈಗ ದೇಶದ ಬಗ್ಗೆ ಹೆಮ್ಮೆ ಇರಲಿ, ಆದ್ರೆ ಅಂಧಾಭಿಮಾನ ಯಾರು ಅವ್ರು ಹಿಡಿತಾ ಇಲ್ಲ, ಪಾರ್ಟಿ ಲೆಕ್ಕ ಕೊಡ್ತಾ ಇಲ್ಲ. ನೀವು ಬಿಜೆಪಿ ಪಕ್ಷದಲ್ಲಿ 3,000 ಕೋಟಿ ಇದೆಯಲ್ಲ ಕಳೆದುಡ್ಡು, 80% ಯಾರು ಅಂತ ಲೆಕ್ಕ ಕೊಟ್ಟಿಲ್ಲ. ನೀವು ಅದು ಯಾವುದೇ ಪಕ್ಷ ಇರಲಿ, ಕೊಟ್ಟಿಲ್ಲ, ಬಿಜೆಪಿನೂ ಕೊಟ್ಟಿಲ್ಲ. ರಾಜಕೀಯ ಪಕ್ಷಗಳು 80% ದುಡ್ಡನ್ನ 20,000 ಒಳಗೆ ಅಂತ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಅಡ್ರೆಸ್ ಕೊಡ್ಬೇಕಾಗಿಲ್ಲ. ನಿಮಗೆ ಯೋಗ್ಯತೆ ಇದ್ರೆ ಪಕ್ಷದ ಲೆಕ್ಕ ಕೊಡಿ, ಆಮೇಲೆ ಜನರ ಲೆಕ್ಕ ಕೇಳಿ ಅಂತ ಕಾರ್ಯಕರ್ತರು ಕೇಳಬೇಕು. ಅವ್ರು ಅದನ್ನ ಕೇಳಬೇಕು, ಭಕ್ತರಾಗಬೇಡಿ, ಮಠ ಕಟ್ಬೇಡಿ. ಸರ್, ಈಗ ಕುಲಕರ್ಣಿ ಅವರೇ, ಈಗ ಈ ಒಂದು ನಿರ್ಧಾರ ಏನಿದೆ, ಇಷ್ಟು ಮಿತಿಯನ್ನಗೊಳಿಸಿದ್ದಾರೆ, ಇದರಿಂದ ಜನಸಾಮಾನ್ಯರಿಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ, ಯಾರಿಗಾದ್ರೆ ಬಹಳ ದೊಡ್ಡ ತೊಂದರೆ ಆಗೋದು ಎಂತವ್ರಿಗೆ ಅಂತ? ಅಲ್ಲ, ತೊಂದರೆ ಯಾರಿಗೆ ಆಗೋದು ಅಂತಲ್ಲ, ತೊಂದರೆ ಯಾರಿಗೂ ಇಲ್ಲ. ಈಗ ಇನ್ನೂವರೆಗೂ ಅಪ್ಪಿತಪ್ಪಿಯೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವನು ಬ್ಲಾಕ್ ಮನಿ ಮಾಡ್ಕೊಂಡಿದ್ದ ಅನ್ಕೊಳ್ಳಿ. ಇವತ್ತು ಕೂಡ ಸರ್ಕಾರ ಸೆಪ್ಟೆಂಬರ್ 31 ಖುಲಾಯಿಸಿ ಕೊಟ್ಟಿತ್ತು. ಇದಕ್ಕೆ ಹಿಂಚೆ ಇದ್ದಂತಹ UPA ಸರ್ಕಾರನು ಈ ಇಶ್ಯೂಸ್ ನ ಕೊಡ್ತಾ ಬಂದಿದೆ. ಆದರೆ ಈ ಹಿಂದೆ ಕೊಟ್ಟಾಗ ಬ್ಲಾಕ್ ಮನಿ ಡಿಸ್ಕ್ಲೋಸರ್ ಮಾಡಿದಾಗ ಒಂದು ಸ್ಕೀಮ್ ಲಾಂಚ್ ಮಾಡ್ತಾ ಇದ್ರು, ಅದರ ಬಗ್ಗೆ ಡಿಸ್ಕ್ಲೋಸ್ ಮಾಡಿದವರು ಕ್ಲೋಸ್ ಮಾಡ್ಕೊಳ್ತಾ ಬಂದ್ರು, ನಡೀತಾ ಇದೆ. ಈ ಸರ್ಕಾರ 30 ಸೆಪ್ಟೆಂಬರ್ ಕೊಟ್ಟಿತ್ತು. ಆವಾಗ ಎಷ್ಟೋ ಜನ ಮಾಡಿ ತಗೊಂಡಿದ್ದಾರೆ. ಅದಾದ ನಂತರ ನವೆಂಬರ್ 8ಕ್ಕೆ ಈ ಘಟನೆ ಬಂದಿದೆ. ಪ್ರಾಬಬಲಿ ನಾನೇನ್ ಅನ್ಕೊಳ್ತೇನೆ, ಇಟ್ ಈಸ್ ಎ ಲಾಂಗ್ ಥಾಟ್ ಡಿಸಿಷನ್, ನಾಟ್ ಒನ್ ಡೇ ಡಿಸಿಷನ್. ಆದರೆ ಈಗ ನಮ್ಮ ರಘು ಅವರು ಹೇಳಿರೋ ಪ್ರಕಾರ ಒಂದು ಡಿಸಿಷನ್ ತಗೊಂಡು, ಇನ್ ಸ್ಪೈಟ್ ಆಫ್ ಸೋ ಮೆನಿ ಅಪೋಸಿಷನ್ ಪಾರ್ಟೀಸ್ ಅಪೋಸಿಂಗ್ ಇಟ್ ಇನ್ ದಿ ಪಾರ್ಲಿಮೆಂಟ್, ದಿ ಗವರ್ಮೆಂಟ್ ಈಸ್ ಗೋಯಿಂಗ್ ಅಹೆಡ್ ವಿತ್ ದಿಸ್. ಸೊ ಇದನ್ನ ನಾನೇನ್ ಹೇಳ್ತೀನಿ, ದೇ ಶುಡ್ ಟೇಕ್ ಇಟ್ ಟು ದ ಡಿಸಿಸಿವ್ ಪಾಯಿಂಟ್. ಅಂದರೆ ಇದು ಅಂತಿಮ ನಿರ್ಧಾರದವರೆಗೂ ಹೋಗುವವರೆಗೂ ಇದನ್ನ ಎಲ್ಲ ತರದಲ್ಲೂ ಟೈಪ್ ಮಾಡಬೇಕು. ಕಾರಣ ಏನು ಅಂತಂದ್ರೆ, ನಾನು ಮೊದಲೇ ಹೇಳಿದ್ದೆ, ಇದು ಒಂಥರ ಪೇನ್ಫುಲ್ ಆಕ್ಷನ್, ಜನಗಳಿಗೆ ತೊಂದರೆ ಆಗ್ತಾ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಸ್ವಾತಂತ್ರ್ಯ ಬರುವಾಗಲೂ ನಮ್ಮ ಸಾಕಷ್ಟು ಜನ ಬಲಿದಾನ ಮಾಡಿದ್ದಾರೆ. ಈಗ ಕೊಟ್ಟಿರೋ ಸ್ವಾತಂತ್ರ್ಯವಾಗಿ ನಾವೆಲ್ಲರೂ ಉಳಿಸ್ಕೋಬೇಕು. ಪ್ಲಸ್ ಡೆಮೋಕ್ರಸಿನಲ್ಲಿ ಎಲ್ಲರೂ ಒಂದು ಅನ್ನೋದು ಒಂದು, ಎಲ್ಲರೂ ಸರ್. ಶುಭ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ. ಹಲೋ ಹಲೋ ಹಲೋ, ಓಕೆ, ಸಂಪರ್ಕ ಕಟ್ ಆಗಿದೆ ಸರ್. ಸರ್ ಮುಂದುವರಿಸಿ ಸರ್. ಸೊ ಈಗ ನಾನೇನ್ ಹೇಳೋದು ಅಂದ್ರೆ, ಆಲ್ ಆರ್ ಈಕ್ವಲ್ ಅನ್ನೋಂತ ಸೊಸೈಟಿನಲ್ಲಿ ಮೇ ಬಿ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗೋಗಿದೆ. ಆದರೆ ನನಗೆ ಕೆಲ ಹೇಳೋದಂಗೆ ಆ ಸೀರಿಯಲ್ ನಂಬರ್ ಇದೆ. ಈಗಲೂ ಕೂಡ ಈ ಪ್ರೋಗ್ರಾಮ್ ನೋಡ್ತಿರ್ತಕ್ಕಂತಹ ಯಾರಾದ್ರೂ ತಮ್ಮ ಹತ್ರ ಜಾಸ್ತಿ ಇಟ್ಟಿದ್ರೆ, ದೇ ಶುಡ್ ಅಟ್ ಲೀಸ್ಟ್ ಡಿಸ್ಟ್ರಿಬ್ಯೂಟ್ ಇಟ್ ಅಮಾಂಗ್ ದ ಪೀಪಲ್ ಸೋ ದಟ್ ದಿ ಕಾಮನ್ ಮ್ಯಾನ್ ಗೆಟ್ಸ್ ಇಟ್. ನಾನು ಹೇಳೋದು, ಯಾವುದೇ ಒಂದು ವ್ಯಕ್ತಿ ಪ್ರತಿಯೊಬ್ಬ ತನ್ನ ಪರಿಶ್ರಮನ ಹಾಕಿ ತನ್ನ ಜೀವನೋಪಾಯನ ಸಂಪಾದಿಸಬೇಕು ಅಂತ ಇದ್ದಾನೆ. ಈ ಕಾಳಧನದಿಂದ ಏನಾಗಿದೆ, ಒಬ್ಬನಿಗೆ 100ಕ್ಕೆ 200ರಷ್ಟು ಸಿಗ್ತಾ ಇದೆ, ಇನ್ನೊಬ್ಬನಿಗೆ 100ರಷ್ಟು ಕೆಲಸ ಮಾಡಿದ್ರು ಕೂಡ 20 ರೂಪಾಯಿ ಸಿಕ್ಕೋದು ಕಷ್ಟ ಆಗಿದೆ. ಬಟ್ ಸೊಸೈಟಿ ಅಥವಾ ಮಾರ್ಕೆಟ್ ಪ್ಲೇಸ್ಗೆ ಹೋದಾಗ ದೊಡ್ಡವನು ಚಿಕ್ಕವನು ಎಲ್ಲ ಒಂದೇ, ಎಲ್ಲರೂ ಅದೇ ಟೀ ಕುಡಿಬೇಕು, ಅದಕ್ಕೆ ದುಡ್ಡು ಅಷ್ಟೇ ಕೊಡಬೇಕಾಗುತ್ತೆ. ಅದು ಜನರಿಕ್ ಆಗಿ ಸರಿ ಅವರು ಕಿರಣ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಸಮಸ್ಯೆ ಇರೋದು ಏನು ಅಂತ ಹೇಳಿದ್ರೆ, 1% ಭಾರತೀಯರಿಗೆ ವರ್ಷ ಇಡೀ ದೇಶದ ಆಸ್ತಿಯನ್ನು ಕಬಳಿಸ್ತಾ ಇದ್ದಾರೆ. ಜನಸಾಮಾನ್ಯರು ಯಾಕೆ ತಲೆ ಹೊಡಿತೀರಾ? 1%ಗೆ 60% ಆಸ್ತಿ ಇದೆ. ಇದುವರೆಗೂ ನಿಮಗೆ ಕ್ಯಾಶ್ ನಿಲ್ಲಿಸಿದ್ರಲ್ಲ, ಕ್ಯಾಶ್ ಕಟ್ ಮಾಡಬಾರ್ದು ಎಕಾನಮಿಯಿಂದ. ಇಫ್ ಎನಿಬಡಿ ಇಟ್ಸ್ ಲೈಕ್ ಎ ಬ್ಲಡ್ ಇನ್ ದ ಬಾಡಿ, ಯು ಕಾಂಟ್ ರಿಮೂವ್ 75%, 85%. ರನ್ ಆಗಲ್ಲ. ನಿಮಗೆ 1% ಅವ್ರ ಹತ್ರ ಈ ಆಸ್ತಿ ಇರ್ತಕ್ಕಂಥದ್ದು. ಇದುವರೆಗೂ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿರೋ ಹಿಸ್ಟ್ರಿ ಇದೆ. ನಿಮಗೆ ಕ್ಯಾಶ್ ಅಲ್ಲಿ ಕಳ್ಳ ದುಡ್ಡು ಎಷ್ಟು ಸಿಕ್ಕಿದೆ ಅಂತ ಹಿಸ್ಟ್ರಿ ಇದೆಯಲ್ಲ. ಹೌದು. ನೀವು ಅದರ ಲೆಕ್ಕ ತಗೊಂಡ್ರೆ 5% ಮೇಲೆ ಕ್ಯಾಶ್ ಅಲ್ಲಿ ಸಿಕ್ಕಿಲ್ಲ. ಹೌದು. ನೀವು 5%ಗೋಸ್ಕರ ಇಡೀ ದೇಶವನ್ನು ಇವತ್ತು ಕಳ್ಳ ದುಡ್ಡು ಇರೋದು ಕೈಂಡಲ್ಲಿ, ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ, ಗೋಲ್ಡ್ ಅಲ್ಲಿ ಅನ್ನೋದು ಜಗತ್ತಿಗೆ ಗೊತ್ತಿರೋದು. ಕ್ಯಾಶ್ ಆಕ್ಸೆಪ್ಟ್ ಮಾಡಿದ್ರಿ, ಕಳ್ಳ ದುಡ್ಡು ಹಿಡಿಬಾಡಿ ಅಂತ ಹೇಳ್ತಕ್ಕಂಥದ್ದಲ್ಲ. ಜನಸಾಮಾನ್ಯರು, ಸಣ್ಣ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಈ ದೇಶದಲ್ಲಿ ಏನು ಕ್ಯಾಶ್ ಎಕಾನಮಿ ಇದೆ ನೋಡಿ, ಈ ದೇಶದ 98% ಕನ್ಸಂಪ್ಷನ್, ಕೊಳ್ಳೋದು ತಗೊಳ್ಳೋದು ಇದೆಯಲ್ಲ, ಕ್ಯಾಶ್ ಅಲ್ಲಿ ಆಗ್ತಾ ಇರ್ತಕ್ಕಂಥ. GDPಗೂ ನಮ್ಗೆ ಕ್ಯಾಶ್ಗೂ ರೇಷಿಯೋ ತಗೊಂಡ್ರೆ 12%, ಅತಿ ಹೆಚ್ಚಿಲ್ಲ.
ನಿಮ್ಗೆ ಚೈನಾದಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ 90%. ಸೊ ನೀವು ಏನು ಸಡನ್ ಚೇಂಜ್ ಆಗ್ತದೆ ದೇಶ ಓವರ್ ನೈಟ್ ಕ್ಯಾಶ್ಲೆಸ್. ಈಗ ಮೊದಲು ಹೇಳಿದ್ರು ನಾವು ಇದೆಲ್ಲ ಮಾಡಿದ್ದು ಬ್ಲಾಕ್ ಮನಿಗೆ ಅಂತ, ಈಗ ದಿನ ದಿನ ಹೆಚ್ಚು ಬರ್ತಾ ಇದೆ ನಾವು ಕ್ಯಾಶ್ಲೆಸ್ ಎಕಾನಮಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಉದ್ದೇಶವೇನು? ನೀವು ಕಳ್ಳ ಕ್ಯಾಶ್, ನೀವು ಬ್ಲಾಕ್ ಮನಿ ಹಿಡಿಬೇಕು ಅಂದ್ರೆ ಬ್ಲಾಕ್ ಮನಿ ಕ್ಯಾಶ್ ಅಲ್ಲಿ ಇಲ್ಲ, ಹಾಗಿಲ್ಲ ಕೈಯಲ್ಲಿದೆ. ಅವ್ರು ಹೇಳಿಲ್ಲ ಕೋಟಾ ನೋಟು ನಿಯಂತ್ರಣ ಮಾಡಕ್ಕೆ 7,000 ಕೋಟಿ ರೈತು ಅಂತ ಹೇಳಿದ್ರು. ಯಾರು ಹೇಳಿದ್ದು? 400 ಕೋಟಿ ಕೋಟಾ ನೋಟ್ ಫೇಕ್ ನೋಟ್ ಇರ್ತಕ್ಕಂಥದ್ದು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಡೇಟಾ, RBI ಡೇಟಾ. ನಾವು ಯಾವ್ದಾದ್ರು ಒಂದು ಹೇಳ್ಬೇಕಾದ್ರೆ ಅದಕ್ಕೊಂದು ಅಥೆಂಟಿಕ್ ಪ್ರೂಫ್ ಇರಬೇಕು, ಸುಮ್ಮನೆ ಜನರಿಕ್ ಆಗಿ ಮಾತಾಡೋದಲ್ಲ. ರಘುವರೇ, ಒಂದು ವಿಷಯ ಇದೆ. ಈಗ ಟೈಟ್ ಆಗಿರೋದ್ರಿಂದ ನೀವು ಹೇಳೋ ಪ್ರಕಾರ ಯಾವುದೇ ಒಂದದ್ದು ರೈಡ್ ಆಗಿ ಏನೇ ಆದ್ರೂ ಕೂಡ ದುಡ್ಡು ಕೊಟ್ಟು ಮುಚ್ಚಕ್ಕಾಗಲ್ಲ, ಯಾಕಂದ್ರೆ ಕ್ಯಾಶೇ ಇಲ್ಲ. ಅಲ್ಲ, ನಿಮಗೆ ಕ್ಯಾಶ್ ಇಲ್ಲ ಅಂದ್ರೆ ಬದುಕೋದು ಹೇಗೆ ಸಣ್ಣ ವ್ಯಾಪಾರಿಗಳು? ಆದರೆ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ ಬಜೆಟ್ ಅಲ್ಲೂ ಕೂಡ ಬಂದಿತ್ತು, ದಿ ಕ್ರೆಡಿಟ್ ಕಾರ್ಡ್ ಯೂಸೇಜ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. ಹಾಗಾಗಿ ಇಟ್ ಇಸ್ ಅ ವೆರಿ ಮೈನ್ಯೂಟ್ ಥಿಂಗ್, ಐ ಡೋಂಟ್ ಡಿನೇ. ಇದಲ್ಲದೆ ಈಗ ಈ ನಮ್ಮ 2.5% ಇಂಡಿಯನ್ಸ್ ಯೂಸ್ ಕ್ರೆಡಿಟ್ ಕಾರ್ಡ್, ಖಂಡಿತ 75 crore ಈಗ ಡೆಬಿಟ್ ಕಾರ್ಡ್ ಇದೆ. ಬಟ್ ಅದು ಮೊದಲೆಲ್ಲ ಕೊಡಬೇಕಾಗಿತ್ತು, ಮೊದಲೇ ಮಾಡಿದ್ರೆ ಉಪಯೋಗವಾಗಿರೋದು. ಚೆನ್ನಾಗಿದೆ. ಜಾಮ್ ಅಂದ್ರೆ ಜನದಾನ್, ಆಧಾರ್, ಮೊಬೈಲ್. ನೀವು ಬ್ಯಾಂಕ್ ಅಕೌಂಟ್ ಇರಬೇಕಾಗಿಲ್ಲ, ಮಾಡಬಹುದು. ಆದ್ರೆ ಅದಕ್ಕೆ ಮೈಕ್ರೋ ATM ಬೇಕು. 2 ಲಕ್ಷ ATM ಇಟ್ಕೊಂಡು ಮಾಡಕ್ಕಾಗಲ್ಲ. ಮೈಕ್ರೋ ATM 5-6 ಕೋಟಿ ಬೇಕು. ನೀವು ಅಲ್ಲಿ ಬಯೋಮೆಟ್ರಿಕ್ ನೋಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಹುದು, ಮೊಬೈಲ್ ನಂಬರ್ ಗೊತ್ತಾ, ಅಕೌಂಟ್ ಇರಬೇಕಾಗಿಲ್ಲ. ಆದ್ರೆ ಅದಕ್ಕೆ 5-6 ವರ್ಷ ಆಗುತ್ತೆ. ನೀವು ವ್ಯವಸ್ಥೆ ಮಾಡೋಕ್ಕಿಂತ ಮೊದಲು ಮುಚ್ಚಬಾರ್ದು. ಬಟ್ ನೀವು ಹೇಗೆ ಹೇಳೋದಕ್ಕೆ ಹೇಳಿದ್ರೆ, ನೀವು ಬೆಂಗಳೂರಲ್ಲಿ, ನಾನು ಇದನ್ನ ಅನೇಕ ಕಡೆ ಹೇಳೋದು, ಬೆಂಗಳೂರಲ್ಲಿ 1 ಕೋಟಿ ಜನ ಇದೀವಿ, 600 ಟಾಯ್ಲೆಟ್ ಇದೆ. ನೀವು ಟಾಯ್ಲೆಟ್ ಕಂಡೆ ಮುಚ್ಚಬೇಡಿ ಅನ್ಬಾರ್ದು. ಗೋಲ್ಡ್ ವಿಚಾರಕ್ಕೆ ಬರೋದ್ರೆ ಈಗ ಈ ಬ್ಲಾಕ್ ಮನಿ ಏನ್ ಇಟ್ಕೊಂಡಿದ್ರು, ನೀವು ಹೇಳಿದ್ರಿ ಕರೆನ್ಸಿಗೆ ಏನಾದ್ರು ಬದಲಾವಣೆ ಮಾಡ್ಕೊಂಡಿದ್ರೆ ಆ ಸೀರಿಯಲ್ ನಂಬರ್ ಎಲ್ಲ ಗೊತ್ತಾಗುತ್ತೆ, ಯಾವ ಬ್ಯಾಂಕ್ ಇಂದ ಹೋಗುತ್ತೆ ಎಲ್ಲ ಗೊತ್ತಾಗುತ್ತೆ. ಅದನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಕೆಲವರು ಗೋಲ್ಡ್ ಮೇಲೆ ಕೂಡ ಬಿಟ್ಟಿದ್ದವರು ಸಿಕ್ಕಾಗ್ಲೇ ತೊಂದರೆ ಗೊತ್ತಾಗೋದು, ಅಲ್ಲಿವರೆಗೂ ಅದ್ರ ಬಗ್ಗೆ ಏನು ನಾವು ಹೇಳಕ್ ಆಗಲ್ಲ. ಆದರೆ ಇದು gold is also a kind of cash only, because it can be liquidated anytime, any place, anytime, any place, in any part of the world. Whereas site ಇನ್ನೂ 2,000 ಚೇಂಜ್ ಮಾಡ್ಕೊಳ್ಳೋದು ಕಷ್ಟ ಆಗಬಹುದು, ಬಟ್ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಆವತ್ತಿನ ದಿನದ ಡಿನಾಮಿನೇಷನ್ ಪ್ರಕಾರ ಸಿಗಬಹುದು ಅಂತ. ಅದೇ ತರ ಇದನ್ನ ನಾವು ಎತ್ಕೊಂಡೋಗಿ ಬ್ಯಾಂಕಲ್ಲಿ ಕೂಡ ಇಡೋದಕ್ಕೆ ಲಾಕರ್ ಅಲ್ಲಿ ಸೇಫ್ಟಿ ಇದೆ. ವೆರಸ್ ಕ್ಯಾಶ್ ಅನ್ನ ನೀವು ಜಾಸ್ತಿ ಇಡೋದಕ್ಕೆ ಆಗಲ್ಲ. ಈಗ ಒಂದು 4 ಲಕ್ಷದ್ದು ಬಂಗಾರ ಅಂದ್ರೆ ಈಗ ನೀವು ಹತ್ರ 120 ಗ್ರಾಮ್ ಅಷ್ಟು ಅನ್ಬಹುದು, ಅದನ್ನ ನೀವು ಒಂದು ಲಾಕರ್ ಅಲ್ಲಿ ಇಡಬಹುದು. ಅದೇ ಕ್ಯಾಶ್ 500 ರೂಪಾಯಿ ನೋಟ್ ಆದ್ರೆ ದೊಡ್ಡ ಬಂಡಲ್ ಆಗೋದು, ಇಟ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ. ಸೊ ಈ ದೃಷ್ಟಿನಲ್ಲಿ ಆಲ್ವೇಸ್ ಗೋಲ್ಡ್ ಈಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಒನ್. ಅಂಡ್ ನಮ್ಮ ಸೊಸೈಟಿನಲ್ಲಿ ಇದನ್ನ ಜಾತ್ಯತೀತವಾಗಿ ಎಲ್ಲರೂ ಇಟ್ಟಿದ್ದಾರೆ. ನೋಡಿ, ನಮಗೆ ಬಂದಿರತಕ್ಕಂಥ ಕಾಲಲ್ಲಿ ಹಿಂದೂಗಳಿದ್ರು, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲರೂ ಅವರದೇ ಆದ ಧರ್ಮದ ಪ್ರಕಾರ ಅವರು ತಾತ್ಕಾಲಿಕವಾಗಿ ಇದನ್ನ ಅವರವ್ರ ಬರಲ್ಲ. ದುಡ್ಡು ಬಂಗಾರ ಬಂದಾಗ ಬರೋದಿಲ್ಲ. ಬಟ್ ಏನು ಅಂತಂದ್ರೆ, ಎಸ್, ಅದಕ್ಕೆ ಅಕೌಂಟಬಿಲಿಟಿ ಇರಲಿಲ್ಲ. ಇನ್ನೊಂದು, ನಮ್ಮ ದೇಶದ ಎಲ್ಲಾ ಬಂಗಾರ ನಾನು ಅಕೌಂಟ್ ಮಾಡಿದ್ದೇ ಆದ್ರೆ ನಾವು ಒನ್ ಆಫ್ ದ ರಿಚ್ ನೇಷನ್ ಇನ್ ದ ವರ್ಲ್ಡ್. 21,000 ಟನ್ನು ಅಷ್ಟು ಗೋಲ್ಡ್ ಇದೆ. 21,000 ಟನ್ನು. ಇನ್ ಸ್ಪೈಟ್ ಡ್ಯೂರಿಂಗ್ ದಿ ಪ್ರೀ ಇಂಡಿಪೆಂಡೆನ್ಸ್ ರೆಜಿಮ್, ವಾಸ್ಕೋ ಡ ಗಾಮಾ ಅವರುಗಳೆಲ್ಲ ಬಂದು ನಮ್ಮನ್ನು ಲೂಟಿ ಮಾಡಿ ತಗೊಂಡು ಹೋಗಿರ್ತಕ್ಕಂಥ ಬಂಗಾರ ಹೋಗಿ ಇವತ್ತು ಕೂಡ ಅನಂತ ಪದ್ಮನಾಭ ಟೆಂಪಲ್ ಅಲ್ಲಿ ಇರ್ತಕ್ಕಂಥ ಬಂಗಾರದ ಲೆಕ್ಕ ಸಿಕ್ಕಿಲ್ಲ. ಅದೇ ತರ ಇನ್ನ ಎಷ್ಟೋ ದೇವಸ್ಥಾನಗಳು, ಮಸೀದಿಗಳು ಎಲ್ಲ ಕಡೆಗೂ ಒಳ್ಳೆ ಕ್ರಮ ಅಂತ ಹೇಳ್ತೀರಿ. ಇದು